ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुदितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं स्वदान्ति स्वपदान्तिकं वन्देऽहं श्रीगुरो श्रीयुतापकमलं श्रीगुरुं वैष्णवां च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपदान् सह गणललिता श्रीविशाखान्विष्णं च। हे कृष्णा करुणा सिन्धु दीनबन्धो जगत्पते गोपेशा गोपिका कांता राधा कांता नमोस्तुते। सप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरवृंद। हरे कृष्णा कृष्ण कृष्णा हरे 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 राम राम हरे हरे। ಎಷ್ಟು? Hare Krishna Babu, done. So we'll go to mantra 2, huh? Mantra 1 read, bro. Don't have mantra 2 there? No, bro. Today I have only mantra 1. Oh, you did mantra 1, huh? Yes, sir. Okay, put it up on the screen. You got all the purport there also? Yes, bro. In Kannada, huh? Yes, bro. Okay, start. You read one paragraph at a time, huh? ಹರೇ ಕೃಷ್ಣ. ಇವತ್ತಿನ ಪ್ರಶ್ನೋತ್ತರ ಸಮಾವೇಶಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಸಮಾವೇಶದಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ನಮ್ಮ ಒಂದು ಭಕ್ತಿ ಯೋಗದಲ್ಲಿ ಸೊ ಪ್ರತಿಕೂಲ ಅಂದ್ರೆ ಯಾವ ರೀತಿ ನಮಗೆ ಯಾವ ಒಂದು ಕಾರ್ಯಗಳನ್ನು ಮಾಡಿದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡಿತೀವಿ ಅಂದ್ರೆ ಸುಗಮವಾಗಿ ಮುನ್ನಡಿತೀವಿ ಅಂತ. ಸೊ ಇನ್ನೊಂದು ಪ್ರತಿಕೂಲ, ಸೊ ಕಷ್ಟಕರವಾದಂತ ಒಂದು ಅಭ್ಯಾಸಗಳು ಇಲ್ಲಾಂದ್ರೆ ದುಶ್ಚಟಗಳು, ಯಾವ ರೀತಿ ನಮ್ಮ ಈ ದುಶ್ಚಟಗಳಿಂದ ನಮ್ಮ ಭಕ್ತಿ ಮಾರ್ಗ ನಿಲ್ಲುತ್ತೆ ಅಂದ್ರೆ ಸ್ಟಾಗ್ನೆಂಟ್ ಆಗುತ್ತೆ ಅಂತೇಳಿ ಇವತ್ತಿನ ಒಂದು ಈ ಸಮಾವೇಶದಲ್ಲಿ ಸೊ ಪ್ರಭುಗಳು ಉತ್ತರವನ್ನ ನೀಡಲಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೇಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಯಾರು ಇದ್ರೆ ಫಾರ್ವರ್ಡ್ ಮಾಡಿ ಎಲ್ಲರಿಗೂ, ಸೊ ಅವ್ರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ಕ್ಲಾಸ್. ಹರೇ ಕೃಷ್ಣ. Okay, can you read the first? Read the verse, no? Read the translation. Yes, sir. ಶ್ರೀ ಉಪದೇಶಾಮೃತ ಮಂತ್ರ ಶ್ಲೋಕ 1 ಅನುವಾದ. ಮಾತಿನ ಚಾಪಲ್ಯವನ್ನು, ಚಿತ್ತ ಚಾಂಚಲಗಳನ್ನು, ಕೋಪದ ಕೆಲಸಗಳನ್ನು, ನಾಲಿಗೆ ಚಪಲಗಳನ್ನು, ಹೊಟ್ಟೆಯ ಮತ್ತು ಜನನಾಂಗಗಳ ಪ್ರಚೋದನೆಗಳನ್ನು ನಿಗ್ರಹಿಸಬಲ್ಲ ಸಂಯಾವಿಯ ಪ್ರಪಂಚದಾದ್ಯಂತ ಶಿಷ್ಯರನ್ನು ತಯಾರು ಮಾಡಲು ಅರ್ಹನು. ಪರ್ಪಟಾಸರು. One paragraph at a time, huh? Okay, so that I can explain it. Okay.
Understand? ಎಸ್ ಬ್ರೋ. ಭಾವಾರ್ಥ ಶ್ರೀಮದ್ ಭಾಗವತದಲ್ಲಿ 6, 1, 9 ಮತ್ತು 10ನೇ ಶ್ಲೋಕದಲ್ಲಿ ಪರೀಕ್ಷಿತ ಮಹಾರಾಜನು ಸುಖ ಮುನಿಗಳಿಗೆ ಅನೇಕ ಚಮತ್ಕಾರವಾದ ಪ್ರಶ್ನೆಗಳನ್ನು ಹಾಕುತ್ತಾನೆ. ಅವುಗಳಲ್ಲಿ ಒಂದು ಪ್ರಶ್ನೆ ಇದು: ತಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಲಾಗದಿದ್ದರೆ ಜನರು ಹೇಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೆ? ಉದಾಹರಣೆಗೆ, ಕಳ್ಳನು ತಾನು ಮಾಡಿದ ಕಳ್ಳತನಕ್ಕಾಗಿ ತನ್ನನ್ನು ಬಂಧಿಸಬಹುದು ಎಂದು ಚೆನ್ನಾಗಿ ತಿಳಿದುಕೊಂಡಿರಬಹುದು. ಪೊಲೀಸರು ಕಳ್ಳನನ್ನು ಬಂಧಿಸುವುದನ್ನು ಅವನು ನಿಜವಾಗಿ ನೋಡಿರಲೂಬಹುದು. ಆದರೂ ಅವನು ಕದಿಯುವುದನ್ನು ಮುಂದುವರಿಸುತ್ತಾನೆ. ಕಿವಿಯಲ್ಲಿ ಹೇಳುವುದು ಮತ್ತು ಕಣ್ಣಲ್ಲಿ ನೋಡುವುದರಿಂದ ಅನುಭವ ಬರುತ್ತದೆ. ಮಂದಮತಿಯು ಕಣ್ಣಾರೆ ನೋಡಿ ಅನುಭವ ಪಡೆಯುತ್ತಾನೆ. ಅವನಿಗಿಂತ ತುಸು ಬುದ್ಧಿವಂತನು ಯಾರಾದರೂ ಹೇಳುವುದನ್ನು ಕೇಳಿ ಪಾಠ ಕಲಿಯುತ್ತಾನೆ. ಬುದ್ಧಿವಂತನಾದವನು ಧರ್ಮಶಾಸ್ತ್ರಗಳಿಂದಲೂ ಕದಿಯುವುದು ಒಳ್ಳೆಯದಲ್ಲ ಎಂಬುದನ್ನು ತಿಳಿದುಕೊಂಡು ಕಳ್ಳನನ್ನು ಬಂಧಿಸಿ ಶಿಕ್ಷಿಸುತ್ತಾರೆ ಎಂಬುದನ್ನು ಕೇಳಿ ತಿಳಿದುಕೊಂಡು ಕದಿಯಲು ಹೋಗುವುದಿಲ್ಲ. ಮಂದಮತಿಯಾದರೋ ಕದಿಯುವುದನ್ನು ಬಿಡಬೇಕಾದರೆ ಮೊದಲು ಕಳ್ಳತನ ಮಾಡಿದ್ದಕ್ಕೆ ಬಂಧನಕ್ಕೊಳಗಾಗಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆದರೆ ಕೇಳಿ ನೋಡಿ ತಿಳುವಳಿಕೆ ಇದ್ದರೂ ಶಿಕ್ಷೆ ಅನುಭವಿಸಿದ್ದರೂ ಟಕ್ಕನು ದಡ್ಡನು ಆದವನು ಕದಿಯುವುದನ್ನು ಮುಂದುವರಿಸುತ್ತಾನೆ. ಅಂತಹ ವ್ಯಕ್ತಿಯು ಸರ್ಕಾರದಿಂದ ಶಿಕ್ಷಿಸಲ್ಪಟ್ಟ ಪ್ರಾಯಶ್ಚಿತ್ತ ಅನುಭವಿಸಿದರೂ ಅವನು ಜೈಲಿನಿಂದ ಹೊರಬಂದೊಡನೆ ಮತ್ತೆ ಕಳ್ಳತನ ಮಾಡುತ್ತಾನೆ. ಜೈಲು ಶಿಕ್ಷೆಯನ್ನು ಪ್ರಾಯಶ್ಚಿತ್ತ ಎಂದು ಭಾವಿಸಿದರೆ ಅಂತಹ ಪ್ರಾಯಶ್ಚಿತ್ತದಿಂದ ಏನು ಪ್ರಯೋಜನ? ಆದ್ದರಿಂದಲೇ ಪರೀಕ್ಷಿತ ಮಹಾರಾಜ ಹೀಗೆ ಪ್ರಶ್ನಿಸಿದನು. read on. ಅವನು ಪ್ರಾಯಶ್ಚಿತ್ತವನ್ನು ಆನೆಯ ಸ್ನಾನಕ್ಕೆ ಹೋಲಿಸಿದನು. ಆನೆಯು ನದಿಯಲ್ಲಿ ಸೊಗಸಾಗಿ ಸ್ನಾನವನ್ನೇನೋ ಮಾಡಿಕೊಳ್ಳಬಹುದು. ಆದರೆ ಅದು ನದಿ ತೀರಕ್ಕೆ ಬಂದೊಡನೆ ತನ್ನ ದೇಹದ ಮೈಯೆಲ್ಲ ಮಣ್ಣನ್ನು ಎರಚಿಕೊಳ್ಳುತ್ತದೆ. ಅದು ಸ್ನಾನ ಮಾಡಿ ಏನು ಪ್ರಯೋಜನ? ಅದೇ ರೀತಿ ಅನೇಕ ಆಧ್ಯಾತ್ಮಿಕ ಸಾಧಕರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ತಮ್ಮ ಜಪವು ತಮ್ಮ ಅಪರಾಧಗಳನ್ನು ನಿವಾರಿಸುತ್ತೆಂದೆಂದು ಭಾವಿಸಿ ಮಾಡಬಾರದ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ಭಗವಂತನ ಪುಣ್ಯನಾಮ ಜಪ ಮಾಡುವವನು ಮಾಡುವ ದಶಪರಾಧಗಳಲ್ಲಿ ಈ ಅಪರಾಧವನ್ನು ನಾಮೋ ಬಲತ್ ಯಸ್ಯ ಹಿ ಪಾಪ ಬುದ್ಧಿ, ಹರೇ ಕೃಷ್ಣ ಮಹಾಮಂತ್ರದ ರಕ್ಷೆ ಇದೆಯೆಂದು ಪಾಪ ಕಾರ್ಯಗಳನ್ನು ಮಾಡುವುದು ಎಂದು ಕರೆಯುತ್ತಾರೆ. ಅಂತೆಯೇ ಕೆಲವು ಕ್ರೈಸ್ತರು ತಮ್ಮ ಪಾಪ ನಿವೇದನೆಗಾಗಿ ಚರ್ಚೆಗೆ ಹೋಗುತ್ತಾರೆ. ಪ್ರಾರ್ಥಿಯ ಎದುರು ತಮ್ಮ ತಪ್ಪೊಪ್ಪಿಕೊಂಡು ಪಾಪ ಫಲದಿಂದ ಮುಕ್ತರಾಗಬಹುದೆಂದು ಅವರು ಭಾವಿಸುತ್ತಾರೆ. ಶನಿವಾರ ಮುಗಿದು ಭಾನುವಾರ ಬಂದೊಡನೆ ಮತ್ತೆ ಅವರು ತಮ್ಮ ಪಾಪ ಕಾರ್ಯಗಳನ್ನು ಮಾಡಲಾರಂಭಿಸುತ್ತಾರೆ. ಮುಂದಿನ ಶನಿವಾರ ತಮ್ಮ ಈ ಪಾಪಕ್ಕೆ ಕ್ಷಮೆ ದೊರಕುತ್ತೆಂದು ಅವರು ಭಾವಿಸುತ್ತಾರೆ. ಈ ಬಗೆಯ ಪ್ರಾಯಶ್ಚಿತ್ತವನ್ನು ಆ ಕಾಲದ ಅತಿ ಬುದ್ಧಿವಂತ ರಾಜನಾದ ಪರೀಕ್ಷಿತ ಮಹಾರಾಜನು ಖಂಡಿಸುತ್ತಾನೆ. ಅಷ್ಟೇ ಬುದ್ಧಿವಂತರಾದ ಪರೀಕ್ಷಿತ ಮಹಾರಾಜನ ಗುರುವಾದ ಶುಕ ಮುನಿಗಳು ರಾಜನಿಗೆ ಉತ್ತರ ಕೊಡುತ್ತಾ ಪ್ರಾಯಶ್ಚಿತ್ತಕ್ಕೆ ಸಂಬಂಧಿಸಿದಂತೆ ಅವನು ಹೇಳಿಕೆಯು ಸರಿ ಎಂದು ಹೇಳುತ್ತಾರೆ. ಪಾಪ ಕಾರ್ಯವೊಂದನ್ನು ಪುಣ್ಯ ಕಾರ್ಯವೊಂದರಿಂದ ನಿವಾರಿಸಲು ಸಾಧ್ಯವಿಲ್ಲ. ಹೀಗಾಗಿ ನಿಜವಾದ ಪ್ರಾಯಶ್ಚಿತ್ತವೆಂದರೆ ನಮ್ಮ ಸುಪ್ತ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಎಸ್ ಬ್ರೋ. ಫಸ್ಟ್ ಪ್ಯಾರಾಗ್ರಾಫ್ done. So first paragraph, then after that the second paragraph also, no? After the verse you read also the paragraph, right? Yes bro. Huh? Did you read these two paragraphs? Two paragraph. Only one. I continue second one. Elephant bathing one you finished, right? Yes bro. Yes, done. Okay, good. Among the 10 offense chanting, you did, huh? Yes bro. Very good. So you can see here in these two verses, I mean in two paragraphs, how person must try to learn how to control their senses. ಇಲ್ಲಿ ನೋಡಿ, ಸೊ ನಮ್ಮ ಇಂದ್ರಿಯಗಳನ್ನ ಯಾವ ರೀತಿಯಲ್ಲಿ ನಿಗ್ರಹಿಸಬೇಕಂತ ಇಲ್ಲಿ ಹೇಳಲಾಗಿದೆ. So there are three kinds of learning.
one learns by seeing and hearing. ಸೊ ಇಲ್ಲಿ ನೋಡಿ ಸೊ ನಾವು ಅಂದ್ರೆ ನೀತಿಯನ್ನ ಸೊ ಒಂದು ಸತ್ಯವನ್ನ ನಾವು ಮೂರು ಬಗೆಯಾಗಿ ನಾವು ಕಲ್ತ್ಕೊಳ್ಬಹುದು. ಸೊ ಒಂದ್ ಬಂದ್ಬಿಟ್ಟು ಕೇಳಿ, ಸೊ ಇಲ್ಲಾಂದ್ರೆ ನೋಡ್ಬಿಟ್ಟು. Second way is that by going through and experiencing it, then you learn, oh, this is bad. You know? ಸೊ ಎರಡನೇ ಬಗೆಯಾಗಿ ನಾವು ಅದನ್ನ ಅನುಭವಿಸ್ಬಿಟ್ಟು. And the third person, he may see, hear, and do also and get punished, and still he doesn't want to learn. ಸೊ ಮೂರನೇ ಬಗೆ ಅಂದ್ರೆ, ಸೊ ಮೂರನೇ ಬಗೆ ಯಾವ ರೀತಿ ಆತ್ಮ ಸಾಕ್ಷಾತ್ಕಾರವಾಗುತ್ತಂದ್ರೆ, ಅಂದ್ರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ. ಅಂದ್ರೆ ಒಂದು ನೋಡಿ, ಇಲ್ಲಾಂದ್ರೆ ಕೇಳಿ ಮತ್ತೆ ಅನುಭವಿಸಿ, ಅಂದ್ರೆ ಅವರಿಗೆ ಅನುಭವ ಪಡೆದ ಮೇಲೂ ಸೊ ಮೂರನೇ ಬಗೆ ಅವರು ಚೇಂಜ್ ಆಗಲ್ಲ. So it is compared to like the elephant, no? It takes bath very nicely. As soon as you come out of the water, it takes a lot of sand and throw on his body. So this kind of prayashit purifying, and as soon as we get the first opportunity, again we go back doing this thing. It's not actually meaningful, you know. ಸೊ ಇದು ಮೂರನೇ ಬಗೆ ಅಂದ್ರೆ ಈ ತರ ಪ್ರಾಯಶ್ಚಿತ ಆಗೋದು ಅಂದ್ರೆ ನೋಡಿ ಯಾವ್ದಕ್ಕೆ ಹೋಲಿಸಿದಾರೆ ಅಂದ್ರೆ ಇವರು ಮೂರನೇ ಬಗೆಯ ಒಂದು ಜನಗಳು ಅಂದ್ರೆ ನೋಡಿ ಕೇಳಿ ಮತ್ತೆ ಅನುಭವ ಪಟ್ಟುನು ಅವರು ಚೇಂಜ್ ಆಗದೇ ಇದ್ರೆ ಅಂದ್ರೆ ಅಂತವ್ರಿಗೆ ಯಾವ ರೀತಿ ಹೋಲಿಸಿದಾರೆ ಅಂದ್ರೆ, ಅವರಿಗೆ ಈ ಆನೆ ನೋಡಿ, ಆನೆ ನದಿಯಲ್ಲಿ ಹೋಗಿ ಸ್ನಾನ ಮಾಡುತ್ತೆ, ಸ್ನಾನ ಮಾಡಿ ಮತ್ತೆ ದಡಕ್ ಬಂದ್ಮೇಲೆ ದಡದಲ್ಲಿರೋಂಥ ಮಣ್ಣೆಲ್ಲ ತನ್ನ ಮೈ ಮೇಲೆ ಎರ್ಚ್ಕೊಳ್ಳುತ್ತೆ. ಅದೇ ರೀತಿ ಸೊ ಈ ಬಗೆಯ ಒಂದು ಜನರು ತಮಗೆ ಅವಕಾಶ ಸಿಕ್ಕಾಗ ಮತ್ತೆ ಅದೇ ಪಾಪ ಕಾರ್ಯಗಳಿಗೆ ಇಳಿತಾರೆ. So this purification there's no purification actually. ಈ ತರ ಸಾಕ್ಷಾತ್ಕಾರ ಆದರೂ ಅವ್ರಿಗೆ ಅಂದ್ರೆ ನಿಜವಾದ ಸಾಕ್ಷಾತ್ಕಾರ ಅಲ್ಲ ಅದು. So you see, they are going also to temples, they are doing a lot of prayers, but there is no purification. They are still endowed in doing sinful work. ಸೊ ಈ ಬಗೆಯ ಒಂದು ಜನರು ದೇವಸ್ಥಾನಕ್ಕೆ ಹೋಗ್ತಾರೆ, ಏನೋ ಒಂದು ನೀತಿ ಹೇಳ್ತಾರೆ, ನೀತಿ ಕಥೆ ಎಲ್ಲ ಕೇಳ್ತಾರೆ, ಬಟ್ ಆದ್ರೂ ಅವರ ಜೀವನದಲ್ಲಿ ಒಂದು ಚೇಂಜ್ ಅನ್ನೋದು ಏನು ಇರಲ್ಲ. Correct. Yes. So they're not getting purified by all these activities. ಸೊ ಈ ರೀತಿ ಕಾರ್ಯಗಳು ಮಾಡೋದ್ರಿಂದ ಅವರಿಗೆ ಯಾವ ಒಂದು ಪುಣ್ಯ ಒಂದು ಸಿಗಲ್ಲ. You cannot clean, I mean you cannot do some nonsense sinful work and you cannot counteract by doing some pious activity. That's not possible. ನೋಡಿ, ನಾವು ತಪ್ಪನ್ನು ಮಾಡ್ಬಿಟ್ಟು ಯಾವ್ದೋ ಒಂದು ಒಳ್ಳೆ ಕೆಲಸ ಇಲ್ಲಾಂದ್ರೆ ಒಳ್ಳೆ ಕಾರ್ಯ ಮಾಡ್ಬಿಟ್ಟು ಆ ತಪ್ಪನ್ನ ನಾವು ಮುಚ್ಚಾಕಕ್ ಸಾಧ್ಯನೇ ಇಲ್ಲ. Some people think that I did so many things, nonsense. Let me do something, good, help poor people and this and that, build hospital, like this. They think this way all their bad karma will be eradicated. But no, it will not happen. ಸೊ ಇಲ್ಲಿ ನೋಡಿ, ಕೆಲವೊಂದ್ ವೇಳೆ ಸೊ ಇಲ್ಲಾಂದ್ರೆ ನಾಯಕರು ಇಲ್ಲಾಂದ್ರೆ ಜನಗಳು ನಾನು ಬಹಳ ಪಾಪ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಯಾವ್ದೋ ಒಂದು ದೇವಸ್ಥಾನ ಇಲ್ಲಾಂದ್ರೆ ಒಂದು ಹಾಸ್ಪಿಟಲ್ ಕಟ್ಬಿಟ್ಟು ಇಲ್ಲಾಂದ್ರೆ ಒಂದು ಶಾಲೆನ ಓಪನ್ ಮಾಡಿ ಇಲ್ಲಾಂದ್ರೆ ಅನ್ನದಾನ ಮಾಡ್ಬಿಟ್ಟು ಅಂತ ಒಂದು ನನ್ನ ಪಾಪನ ಕಳೆದುಕೊಳ್ತೀನಿ ಅಂತ ಅನ್ಕೊಳ್ಳೋದು ಬಹಳ ತಪ್ಪು. So this way you cannot get purified. ಸೊ ಈ ರೀತಿ ನಮಗೆ ಶುದ್ಧೀಕರಣ ಆಗೋದು ಬಹಳ ಕಷ್ಟ. The only way you can get purified is that when you go to Krishna through his devotees. ಸೊ ಈ ರೀತಿ ನಮ್ಮ ಪಾಪ ಕಾರ್ಯಗಳಿಗೆ ವಿಮುಕ್ತಿ ಸಿಗೋದು ಯಾವ ರೀತಿ ಅಂದ್ರೆ, ಸೊ ನಾವು ದೇವ್ರ ಹತ್ರ ಅಂದ್ರೆ ಕೃಷ್ಣರ ಹತ್ರ ಹೋಗಿ, ಕೃಷ್ಣರಿಗೆ ಅಂದ್ರೆ ಡೈರೆಕ್ಟ್ ಹೋಗಕ್ಕಾಗಲ್ಲ, ಸೊ ಅವ್ರ ಒಂದು ಭಕ್ತರ ಮೂಲಕ ಕೃಷ್ಣರನ್ನ ನಾವು ಪೂಜೆ ಮಾಡಿದ್ರೆ ನಾವು ನಮ್ಮ ಈ ಪಾಪಗಳಿಂದ ಮುಕ್ತರಾಗ್ತೀವಿ.
You can go to 1:6:1:15, yeah? Six, 1, 15, 16, and 17, you can read. ಶ್ರೀಮದ್ ಭಾಗವತಂ ಆರನೇ ಅಧ್ಯಾಯ 6:1-15. ಕೃಷ್ಣನಲ್ಲಿ ಸಂಪೂರ್ಣವಾದ ಶುದ್ಧ ಭಕ್ತಿ ಸೇವೆಯನ್ನು ರೂಢಿಸಿಕೊಂಡ ಅಪರೂಪದ ವ್ಯಕ್ತಿ ಮಾತ್ರ ಮರಳಿ ತಲೆ ಎತ್ತಲು ಸಾಧ್ಯವಿಲ್ಲದಂತೆ ಪಾಪ ಕಾರ್ಯಗಳೆಂಬ ಕಳೆಯನ್ನು ಬೇರು ಸಹಿತ ಕಿತ್ತೆಸೆಯಬಲ್ಲ. ಅವನು ಕೇವಲ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಸೂರ್ಯನು ತನ್ನ ಕಿರಣಗಳಿಂದ ತಟ್ಟನೆ ಮಂಜನ್ನು ಕರಗಿಸುವಂತೆ ಈ ಕಾರ್ಯವನ್ನು ಮಾಡಬಲ್ಲ. ಭಾವಾರ್ಥ: ಬಿದಿರು ಮರದ ಕೆಳಗಿರುವ ಬಳ್ಳಿಗಳ ಒಣ ಎಲೆಗಳು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಬೂದಿಯಾದರೂ ಕೂಡ ನೆಲದಲ್ಲಿ ಬೇರುಗಳನ್ನು ಇರುವುದರಿಂದ ಮತ್ತೆ ಚಿಗುರೊಡೆಯಬಹುದು ಎಂಬ ಉದಾಹರಣೆಯನ್ನು ಶುಕಮುನಿಗಳು ಹಿಂದಿನ ಶ್ಲೋಕದಲ್ಲಿ ನೀಡಿದ್ದಾರೆ. ಅದೇ ಪ್ರಕಾರ ಜ್ಞಾನಾರ್ಜನೆಯನ್ನು ಮಾಡುತ್ತಿದ್ದರೂ ಭಕ್ತಿ ಸೇವೆಯಲ್ಲಿ ಅಭಿರುಚಿ ಇಲ್ಲದ ವ್ಯಕ್ತಿಯ ಹೃದಯದಲ್ಲಿ ಪಾಪೇಚ್ಛೆಯ ಬೇರುಗಳು ನಾಶವಾಗಿರುವುದಿಲ್ಲ. ಆದ್ದರಿಂದ ಅವನ ಪಾಪೇಚ್ಛೆಗಳು ಮತ್ತೆ ಕಾಣಿಸಿಕೊಳ್ಳುವ ಸಂಭವ ಉಂಟು. ಶ್ರೀಮದ್ ಭಾಗವತದಲ್ಲಿ 10:14-4 ಹೇಳಿದಂತೆ ಪಾಪ ಮತ್ತು ಪುಣ್ಯ ಕಾರ್ಯಗಳ ನಡುವಣ ವ್ಯತ್ಯಾಸವನ್ನು ತಿಳಿಯುವ ಮೂಲಕ ಲೌಕಿಕ ಜಗತ್ತನ್ನು Which verse you reading? 15. 6:1, 15, bro. No, purport is too long, you know. Huh? Yes, bro. Yeah. You Just still have read the verses. Read the verses only. Huh? Okay. ಶ್ರೀಮದ್ ಭಾಗವತಂ 6:1-16. ಅನುವಾದ: ನನ್ನ ಪ್ರಿಯ ರಾಜನೇ, ಪಾಪಿಯು ಭಗವಂತನ ನಿಜ ಭಕ್ತನ ಸೇವೆಯಲ್ಲಿ ನಿರತನಾದರೆ ಮತ್ತು ತನ್ನ ಜೀವನವನ್ನು ಕೃಷ್ಣನ ಪಾದಾರವಿಂದಗಳಲ್ಲಿ ಮುಡುಪಾಗಿಡುವುದು ಹೇಗೆಂದು ಕಲಿತರೆ ಅವನು ಸಂಪೂರ್ಣವಾಗಿ ಪರಿಶುದ್ಧನಾಗಬಹುದು. ನಾನು ಈ ಹಿಂದೆ ವಿವರಿಸಿದಂತೆ ಕೇವಲ ವೃತ, ತಪಸ್ಸು, ಬ್ರಹ್ಮಚರ್ಯ ಮತ್ತು ಇತರ ಪ್ರಾಯಶ್ಚಿತ್ತ ವಿಧಾನಗಳನ್ನು ಅನುಸರಿಸಿದ ಮಾತ್ರಕ್ಕೆ ವ್ಯಕ್ತಿಯು ಪರಿಶುದ್ಧನಾಗುವುದಿಲ್ಲ. 6:1-17. ಸುಶೀಲರಾದ ಮತ್ತು ಶ್ರೇಷ್ಠ ಅರ್ಹತೆಗಳುಳ್ಳ ಪರಿಶುದ್ಧ ಭಕ್ತರು ಅನುಸರಿಸುವ ಮಾರ್ಗವು ಈ ಲೌಕಿಕ ಪ್ರಪಂಚದಲ್ಲಿ ನಿಶ್ಚಯವಾಗಿಯೂ ಪ್ರಶಸ್ತವಾದ ಮಾರ್ಗ. ಅದು ಭಯರಹಿತ ಶಾಸ್ತ್ರಗಳಿಂದ ಮುನ್ನಣೆ ಪಡೆದದ್ದು. So until 17, bro. Yeah. Yes, So bro. you can see here, only by taking shelter of a pure devotee and serving him, then all your sins can become eradicated. ಸೊ ಇಲ್ಲಿ ನೋಡಿ, ಈ ಒಂದು ಭಕ್ತಿ ಮಾರ್ಗದಲ್ಲಿ ಒಂದು ಉತ್ತಮವಾದಂತ ಅಂದ್ರೆ ಮೊದಲನೇ ದರ್ಜೆಯ ಒಂದು ಭಕ್ತರ ಒಂದು ಸೇವೆಯಲ್ಲಿ ತೊಡಗಿದಾಗ ಸೊ ನಾವು ಎಲ್ಲ ಒಂದು ಈ ಪಾಪ ಪುಣ್ಯಗಳಿಂದ ನಾವೆಲ್ಲ ಮುಕ್ತರಾಗ್ತೀವಿ. You cannot get free from sinful activities by doing all these other things, you know, like punya karya, you know, giving charity, building eye hospitals, or helping the poor. All these activities will not help. ಸೊ ನಾವು ಈ ಒಂದು ಭೌತಿಕ ಒಂದು ಪುಣ್ಯ ಪಾಪಗಳಿಂದ ಪಾಪ ಕಾರ್ಯಗಳಿಂದ ಮುಕ್ತರಾಗಬೇಕಂದ್ರೆ ಸೊ ಈ ಭಕ್ತಿ ಸೇವೆ ತೊಡಗಬೇಕು. ಅದನ್ನ ಬಿಟ್ಟು ನಾವು ಈ ಒಂದು ಈ ಭೌತಿಕ ಜಗತ್ತಿನಲ್ಲಿ ಒಂದು ಇಲ್ಲೊಂದೊಂದು ಹಾಸ್ಪಿಟ್ಲ್ ಇಲ್ಲಾಂದ್ರೆ ಯಾವ್ದೋ ಒಂದು ವಿದ್ಯಾಸಂಸ್ಥೆ ಈ ತರ ಒಂದು ಅನ್ನದಾನ ಈ ತರ ಮಾಡುವುದರಿಂದ ನಮ್ಮ ಪಾಪ ಕರ್ಮಗಳು ಒಂದು ದೂರ ಆಗುವುದಿಲ್ಲ.
Can you go back to the nectar of instruction and read the next paragraph? Yes, bro. ನಿಜವಾದ ಪ್ರಾಯಶ್ಚಿತ್ತವೆಂದರೆ ನಿಜವಾದ ಜ್ಞಾನದ ನೆಲೆಗೆ ಬರುವುದು. ಇದಕ್ಕೆ ಒಂದು ಪ್ರಾಮಾಣಿತ ಪ್ರಕ್ರಿಯೆ ಇದೆ. ಒಬ್ಬನು ಕ್ರಮಬದ್ಧವಾದ ಆರೋಗ್ಯಕರವಾದ ಜೀವನ ಅನುಸರಿಸಿದರೆ ಅವನು ಕಾಯಿಲೆ ಬೀಳುವುದಿಲ್ಲ. ಮಾನವನು ತನ್ನ ಮೂಲ ಜ್ಞಾನವನ್ನು ಪುನರ್ಜೀವನಗೊಳಿಸಬೇಕಾದರೆ ಕೆಲವು ತತ್ವಗಳ ಪ್ರಕಾರ ಸಾಧನೆ ಮಾಡಬೇಕಾಗುತ್ತದೆ. ಅಂತಹ ಕ್ರಮಬದ್ಧವಾದ ಜೀವನವನ್ನು ತಪಸ್ಯ ಎಂದು ಕರೆಯುತ್ತಾರೆ. ತಪಸ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ತನ್ನ ಸ್ವತ್ತನ್ನು ದಾನ ಮಾಡಿ ಸತ್ಯಾವೃತನಾಗಿ ಶುದ್ಧವಾಗಿದ್ದು ಯೋಗಾಸನಗಳನ್ನು ಮಾಡುತ್ತಾ ಇದ್ದರೆ ಒಬ್ಬನು ನಿಜವಾದ ಜ್ಞಾನ ಸಂಪನ್ನ ಅಥವಾ ಕೃಷ್ಣ ಪ್ರಜ್ಞೆಯುಳ್ಳವನು ಆಗಬಹುದು. ಆದರೆ ಶುದ್ಧ ಭಕ್ತನ ಸಂಘವು ಅವನಿಗೆ ಅದೃಷ್ಟವಶಾತ್ ದೊರೆತರೆ ಅವನು ಕೇವಲ ಕೃಷ್ಣ ಪ್ರಜ್ಞೆಯ ನಿಯಂತ್ರಕ ತತ್ವಗಳನ್ನು ಅಂದರೆ ಆದರ, ಮಾಂಸ ಭಕ್ಷಣೆ, ಮದ್ಯಪಾನ ಮತ್ತು ಜೂಜುಗಳನ್ನು ವರ್ಜಿಸುವ ತತ್ವಗಳನ್ನು ಅನುಸರಿಸಿದರೆ ಮತ್ತು ಸದ್ಗುರುವಿನ ಮಾರ್ಗದರ್ಶನದಂತೆ ಪರಮಪ್ರಭುವಿನ ಸೇವೆಯಲ್ಲಿ ನಿರತನಾದರೆ ಸಾಕು. ಹಠಯೋಗದ ಎಲ್ಲಾ ಮನೋನಿಗ್ರಹದ ಅಭ್ಯಾಸಗಳನ್ನು ಮೀರಬಹುದು. ಈ ಸರಳ ವಿಧಾನವನ್ನು ಅನುಸರಿಸಬೇಕೆಂದು ಶೀಲರೂಪ ಗೋಸ್ವಾಮಿ ಅವರು ಹೇಳುತ್ತಾರೆ. Very good. So you can see that the first thing you need to get is knowledge. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ನಾವು ಪಡೆದುಕೊಳ್ಳಬೇಕಾದಂತ ವಿಷಯ ಅಂದ್ರೆ ಜ್ಞಾನ. So but if you don't get this knowledge, then you cannot reach God, because you won't know what to do, what not to do, how to approach him, who is God. You know, all these things will be a mystery and you will be living in doubts. ಸೊ ನಮಗೆ ಈ ಜ್ಞಾನವನ್ನು ಪಡೆದುಕೊಳ್ಳಿಲ್ಲ ಅಂದ್ರೆ, ಸೊ ನಾವಂದ್ರೆ ಯಾರು, ದೇವಂದ್ರೆ ಯಾರು, ಸೊ ಅವ್ರನ್ನ ಯಾವ ಮಾರ್ಗದಲ್ಲಿ ಅವ್ರನ್ನ ನಾವು ಪಡಿಬೇಕು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿ ಜೀವನದಲ್ಲಿ ಉಳಿಯುತ್ತೆ. Bhagavad Gita 3:33. No, 3 Bhagavad Gita, huh? 4:34. This was start with the pari-praten. 434. 4:34. You go to 4:33, huh? ಭಗವದ್ಗೀತಾ 4ನೇ ಅಧ್ಯಾಯ 33ನೇ ಶ್ಲೋಕ. ಅನುವಾದ. ಶತ್ರುಗಳನ್ನು ದಂಡಿಸುವ ಅರ್ಜುನನೇ, ದ್ರವ್ಯಮಯ ಯಜ್ಞ ಮಾಡುವುದಕ್ಕಿಂತ ಜ್ಞಾನ ಯಜ್ಞವು ಉತ್ತಮವಾದರೂ ಪಾರ್ಥ, ಎಲ್ಲಾ ಯಜ್ಞ ಕರ್ಮವು ದಿವ್ಯ ಜ್ಞಾನದಲ್ಲಿ ಪರಿಸಮಾಪ್ತಿಯಾಗುತ್ತದೆ. So Krishna is saying, no, you just say Krishna is saying that we must get knowledge. ಸೊ ಇಲ್ಲಿ ನೋಡಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ 4ನೇ ಅಧ್ಯಾಯ 33ನೇ ಶ್ಲೋಕದಲ್ಲಿ. ಸೊ ನಾವು ಮೊದಲನೇದಾಗಿ ಜ್ಞಾನವನ್ನು ಪಡಿಬೇಕಂತ ಕೃಷ್ಣ ಹೇಳ್ತಿದ್ದಾರೆ. So to get knowledge, Krishna says in the next verse that you must go to a guru. ಸೊ ಅದಕ್ಕೋಸ್ಕರ ಜ್ಞಾನವನ್ನು ಪಡಿಲಿಕ್ಕೆ ನಾವು ಮುಂದಿನ ಒಂದು ಶ್ಲೋಕದಲ್ಲಿ ಸೊ ಕೃಷ್ಣ ಹೇಳ್ತಿದ್ದಾರೆ, ನಾವು ಗುರುವನ್ನ ಹುಡುಕ್ಬೇಕು. We can read that. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಮ್ರವಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. So you must go to a guru to learn how to get this knowledge. ಸೊ ಆದ್ದರಿಂದ ಈ ಒಂದು ಜ್ಞಾನವನ್ನು ಪಡೆಯಲು ನಾವು ಗುರುಗಳ ಹತ್ರ ಹೋಗ್ಬೇಕು.
So once you get this knowledge, then you will know what is what. ಸೊ ನಮಗೆ ಒಂದು ಜ್ಞಾನ ಪಡೆದ್ಮೇಲೆ ನಮಗೆ ಜೀವನದಲ್ಲಿ ಗೊತ್ತಾಗುತ್ತೆ ಏನಂದ್ರೆ ಅಂದ್ರೆ ನಾವು ಯಾವ ರೀತಿ ಒಂದು ಕಾರ್ಯ ವೈಫಲ್ಯದಲ್ಲಿ ಅಂದ್ರೆ ಕಾರ್ಯವನ್ನು ಮಾಡಬೇಕು ಅಂತೇಳಿ ನಮಗೆ ಅರ್ಥವಾಗುತ್ತೆ. This is why Krishna spoke the Bhagavad Gita. Huh? Is it not? ನೋಡಿ ಆದ್ದರಿಂದ ಇವರು ಪ್ರಶ್ನೆಯಲ್ಲಿ ಇದ್ರು, ಅರ್ಜುನ ಪ್ರಶ್ನೆಯಲ್ಲಿ ಇದ್ರೆ ಜೀವನದ ಒಂದು ಪ್ರಶ್ನೆಯಲ್ಲಿ ಇದ್ದಾಗ ಸೊ ಆದ್ದರಿಂದ ಕೃಷ್ಣ ಈ ಭಗವದ್ಗೀತೆನ ಅರ್ಜುನರಿಗೆ ಬೋಧಿಸಿದರು. That's why this association with the pure devotee is so important. ಸೊ ಆದ್ದರಿಂದ ಈ ಸಾಧುಗಳ ಸಂಘ ಈ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಬಹಳ ಮುಖ್ಯವಾದಂತ ಒಂದು ವಿಷಯ. So therefore, even what Lord Shiva also said that you must go and get knowledge. ಸೊ ಆದ್ದರಿಂದ ನೋಡಿ ಇಲ್ಲಿ ಶಿವ ಅಂದ್ರೆ ಶಿವ ಇದಾರಲ್ಲ, ಅವರು ಇದೇ ಹೇಳ್ತಿದ್ದಾರೆ, ನಾವು ಮೊದಲನೇದಾಗಿ ಹೋಗಿ ಜ್ಞಾನವನ್ನು ಪಡಿಬೇಕಂತೇಳಿ ಹೇಳ್ತಿದ್ದಾರೆ. So therefore, knowledge is very important. ಸೊ ಆದ್ದರಿಂದ ಈ ಒಂದು ಜ್ಞಾನ ಅನ್ನೋದು ಬಹಳ ಮುಖ್ಯ. Yes. Correct. So unfortunately, you can see how our whole Hindus, they are not interested in getting this knowledge. Although they have the highest knowledge, millions of years old, and all answers are inside there, but they are not interested in reading their own books. ಸೊ ಆದ್ದರಿಂದ ನೋಡಿ ದುರದೃಷ್ಟವಾಗಿ ಸೊ ನಮ್ಮ ಭಾರತೀಯರು ಮೇಲಾಗಿ ನಮ್ಮ ಹಿಂದೂ ಧರ್ಮ ಅಂತ ಯಾರು ಹೇಳ್ತೀವಲ್ಲ, ಸೊ ನಮ್ಮ ಎಲ್ಲಾ ಒಂದು ಸಂಸ್ಕೃತಿ ಮತ್ತೆ ಒಂದು ಶಾಸ್ತ್ರ ಎಲ್ಲ ನಮ್ಮ ಭಾರತದಲ್ಲೇ ಇದೆ. ಸೊ ದುರದೃಷ್ಟವಾಗಿ ನಾವು ಇದನ್ನ ಕಡೆಗಣಿಸಿ ಸೊ ನಾವು ಪಾಶ್ಚಾತ್ಯ ಒಂದು ಸಂಸ್ಕೃತಿಯನ್ನ ನಾವು ಫಾಲೋ ಮಾಡ್ತಾ ಇದೀವಿ. Is it not? ಸೊ ನೀವೇ ಹೇಳಿ, ನೀವು ಒಪ್ಕೊಳ್ತೀರಾ ಇಲ್ಲ ಅಂತ ಪ್ರಭು ಕೇಳ್ತಿದಾರೆ. Correct. Yes, Prabhu. See, now you have been coming to our classes for some time now, right? ಸೊ ನೀವೇ ನೋಡಿ, ಇವಾಗ ನಿಮ್ಮಲ್ಲಿ ಬಹಳ ಒಂದು ನಿಮ್ಮಲ್ಲಿ ನೀವು ಈ ಒಂದು ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಿದ್ದೀರಲ್ಲ, ಸೊ ನಿಮ್ಮಲ್ಲಿ ನಿಮ್ಗೆ ವ್ಯತ್ಯಾಸ ಕಂಡಿರ್ಬೋದು ಬಹಳ ಮಟ್ಟಿಗೆ. Correct. How much you are learning coming for these classes? ನಿಮ್ಗೇನು ಗೊತ್ತಿಲ್ಲ ಒಂದು ಸ್ಟೇಜ್ ಅಲ್ಲಿ, ಅಂದ್ರೆ ಈ ಒಂದು ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಾ ಇದ್ರಲ್ಲ, ಸೊ ನಿಮ್ಗೆ ಇವಾಗ ಬಹಳ ಮಟ್ಟಿಗೆ ಅಂದ್ರೆ ನಿಮ್ಮ ಜೀವನದ ಧ್ಯೇಯ ಮತ್ತೆ ನಾವ್ ಏನ್ ಕಲಿಬೇಕು, ಜೀವನದಲ್ಲಿ ಏನ್ ಆಗ್ಬೇಕು ಅನ್ನೋದ ನಾವು ಇವಾಗ ಕಲಿತಾ ಇದೀವಿ ಅಂತ ಪ್ರಭು ಹೇಳ್ತಾ ಇದಾರೆ. So therefore, this whole science, we can understand the moment we surrender to a pure devotee, he gives the knowledge in which you can go to Krishna. ಸೊ ಎಲ್ಲಾ ಒಂದು ವಿಜ್ಞಾನವನ್ನ ನಾವು ಕಲಿತ್ಕೊಳ್ಬೇಕಾದ್ರೆ ಸೊ ಶುದ್ಧ ಭಕ್ತರಲ್ಲಿ ಹೋಗಿ ನಾವು ಅವರ ಶುದ್ಧ ಭಕ್ತರ ಸೇವೆ ಮಾಡಿ ಅವರಲ್ಲಿ ಸರೆಂಡರ್ ಆದ್ರೆ ನಮ್ಗೆ ಒಂದು ಜ್ಞಾನವನ್ನ ಅವರು ನಮ್ಗೆ ಜ್ಞಾನೋದಯನ ಕೊಡ್ತಾರೆ ಅವರು. Therefore, knowledge is so important. What to do, what not to do. ಆದ್ದರಿಂದ ಈ ಜೀವನದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ನಾವು ಜ್ಞಾನದಿಂದ ಮಾತ್ರ ನಾವು ತೀರ್ಮಾನ ಮಾಡ್ಬೋದು. So therefore, we have to first find this knowledge, then we will be free from doing all this, what we say, sinful activities, and we will get purified.
ಈ ಪಾಪ ಕಾರ್ಯಗಳಿಂದ ನಾವು ಮುಕ್ತರಾಗ್ಬೇಕಂದ್ರೆ ಈ ಜ್ಞಾನವನ್ನು ಪಡೆದುಕೊಳ್ಬೇಕು. ಈ ಜ್ಞಾನ ಪಡೆದ್ಮೇಲೆ ನಾವು ಈ ಪಾಪ ಕಾರ್ಯಗಳಿಂದ ಮುಕ್ತರಾಗಿ ನಾವು ಪುಣ್ಯವಂತರಾಗ್ತೀವಿ. So please try to understand how important this knowledge is, you know. ಸೊ ಆದ್ದರಿಂದ ಎಷ್ಟು ಮುಖ್ಯವಾದದ್ದು ನೋಡಿ ಈ ಜ್ಞಾನ. ಭಗವದ್ಗೀತೆಯ ಒಂದು ಜ್ಞಾನ ಎಷ್ಟು ಒಂದು ಮುಖ್ಯವಾದದನ್ನ ನಾವು ಅರ್ಥಕೊಳ್ಬೇಕು, ಮನಗೊಳ್ಬೇಕು ನಾವು. In fact, in the Bhagavad Gita, Krishna said, those who surrender to me, I give them the knowledge in which they can come to me. ಸೊ ಆದ್ದರಿಂದ ಕೃಷ್ಣರು ಭಗವದ್ಗೀತೆಯಲ್ಲೂ ಅದೇ ಹೇಳ್ತಾರೆ, ಯಾರು ಈ ಒಂದು ಜ್ಞಾನವನ್ನು ಪಡೆದಂತವ್ರು, ಸೊ ಅಂತವ್ರನ್ನ ನಾನು ಕರೆದುಕೊಳ್ತೀನಿ ಅಂತ ಅವರು ಕೃಷ್ಣ ಹೇಳ್ತಿದ್ದಾರೆ. Can you go to 10:8? Yes. Tesham satata yuktanam. 10:9 is 10:9. No, 10:9, 10:8. Machita Majapra. Oh, 10, 11. Yeah, 10:10. Tesham satata yuktanam. ಭಗವದ್ಗೀತೆ 10ನೇ ಅಧ್ಯಾಯ 10ನೇ ಶ್ಲೋಕ. ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಸೊ ಇಲ್ಲಿ ನೋಡಿ ಕೃಷ್ಣರು ಅದೇ ಹೇಳ್ತಾರೆ, ಬುದ್ಧಿಯನ್ನು ಕೊಡ್ತಾರೆ. ಅಂದ್ರೆ ಯಾರು ಕೃಷ್ಣರ ಸೇವೆಯಲ್ಲಿ ತೊಡಗ್ತಾರೋ ಸೊ ಅಂತವ್ರಿಗೆ ಕೃಷ್ಣ ಹೇಳ್ತಾರೆ, ಅಂತ ಬುದ್ಧಿ ಅಂದ್ರೆ ಕೃಷ್ಣರನ್ನ ಪಡೆಯುವಂತ ಬುದ್ಧಿ. ನಾವು ಒಂದು ಭೌತಿಕ ಜಗತ್ತಿನಲ್ಲಿ ಇಲ್ಲೇ ಇದ್ಬಿಟ್ಟು ನಾವು ಏನೋ ದೊಡ್ಡ ವ್ಯಕ್ತಿಗಳಾಗಿ ಅಲ್ಲೇ ಇಲ್ಲೇ ನಾವು ಹಣ ಸಂಪಾದನೆ ಮಾಡುವಂತ ಒಂದು ಜ್ಞಾನ ಅಲ್ಲ. ಸೊ ಕೃಷ್ಣರು ಒಂದು ಕೃಷ್ಣ ಆಂದೋಲನ ಅಂದ್ರೆ ಕೃಷ್ಣರ ಬಗ್ಗೆ ಬುದ್ಧಿಯನ್ನ ಅವರ ಸೇವೆಯಲ್ಲಿ ತೊಡಗಿದಾಗ ಕೃಷ್ಣರು ಕೊಡ್ತಾರೆ. So go to 15:15 also. ಭಗವದ್ಗೀತೆ 15ನೇ ಅಧ್ಯಾಯ 15ನೇ ಶ್ಲೋಕ. ಅನುವಾದ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತ ಕರ್ತ್ರು ನಾನು. ವೇದಗಳನ್ನು ತಿಳಿದವನು ನಾನೇ. So see how we must get this knowledge. Unless we get this knowledge, we cannot come out of this problem that you are facing every day: birth, death, old age, disease. ನಾವು ಒಂದು ಈ ಸಂಸಾರ ಬಂಧನಗಳಿಂದ ಮುಕ್ತರಾಗಬೇಕಂದ್ರೆ ಈ ಜ್ಞಾನವನ್ನ ಪಡಿಬೇಕು. ಈ ಜ್ಞಾನವನ್ನ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಸೊ ಈ ಜ್ಞಾನವನ್ನ ಪಡೆದ ನಂತರ ಈ ಒಂದು ಜನ್ಮ, ಮೃತ್ಯು, ಒಂದು ಜಡ ವ್ಯಾಧಿ ಅಂತೀವಲ್ಲ, 4 ಭವ ರೋಗಗಳು, ಸೊ ಇದರಿಂದ ನಾವು ಮುಕ್ತರಾಗಬೇಕಂದ್ರೆ ಸೊ ನಾವು ಈ ಭಗವದ್ಗೀತೆ ಜ್ಞಾನವನ್ನ ಪಡಿಬೇಕು ನಾವು. So you can go back to the verse and read again. ಮೊದಲಿಗೆ ಸಾಧಕನು ತನ್ನ ವಾಕ್ ಶಕ್ತಿಯನ್ನು ನಿಗ್ರಹಿಸಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಶಕ್ತಿ ಇದೆ. ಒಂದು ಅವಕಾಶ ಸಿಕ್ಕೊಡನೆ ನಾವು ಮಾತನಾಡಲಾರಂಭಿಸುತ್ತೇವೆ. ನಾವು ಕೃಷ್ಣ ಪ್ರಜ್ಞೆಯ ಬಗೆಗೆ ಮಾತನಾಡದಿದ್ದರೂ ಕೆಲಸಕ್ಕೆ ಬಾರದ ಎಲ್ಲದರ ಬಗೆಗೆ ಮಾತನಾಡುತ್ತಿರುತ್ತೇವೆ. ಕಪ್ಪೆ ಬಯಲಲ್ಲಿ ಒಟಗುಟ್ಟುವಂತೆ ನಾಲಿಗೆ ಇರುವ ಪ್ರತಿಯೊಬ್ಬರೂ ತಾವು ಹೇಳುವುದು ಕೆಲಸಕ್ಕೆ ಬಾರದ ಮಾತೆ, ಆದರೂ ಮಾತನಾಡ ಬಯಸುತ್ತಾರೆ. ಕಪ್ಪೆ ಒಟಗುಟ್ಟುವುದು ಹಾವಿಗೆ ದಯವಿಟ್ಟು ನನ್ನ ಬಳಿ ಬಂದು ನನ್ನನ್ನು ತಿನ್ನು ಎಂಬ ಆಹ್ವಾನವಾಗುತ್ತದೆ. ಅದು ಸಾವನ್ನು ಆಹ್ವಾನ ಮಾಡುತ್ತಿದ್ದರೂ ಕಪ್ಪೆ ಒಟಗುಟ್ಟುತ್ತಲೇ ಹೋಗುತ್ತದೆ. ಲೌಕಿಕರ ಮತ್ತು ಮಾಯಾವಾದಿಗಳ ಮಾತನ್ನು ಕಪ್ಪೆಯ ಒಟಗುಟ್ಟುವಿಕೆಗೆ ಹೋಲಿಸಬಹುದು. ಅವರು ಸದಾ ಕೆಲಸಕ್ಕೆ ಬಾರದ ಮಾತನಾಡಿ ಸಾವನ್ನು ಆಹ್ವಾನಿಸುತ್ತಿರುತ್ತಾರೆ. ವಾಕ್ ನಿಗ್ರಹವೆಂದರೆ ಮಾಯಾವಾದಿಗಳು ಭಾವಿಸುವಂತೆ ತಾವೇ ವಿಧಿಸಿಕೊಂಡ ಮೌನ ಎಂದರ್ಥವಲ್ಲ. ಮೌನವು ಕೆಲ ಕಾಲದವರೆಗೆ ಸಹಾಯಕವೆಂದು ತೋರಬಹುದು, ಕೊನೆಗೆ ಅದು ನಿಷ್ಪ್ರಯೋಜಕವಾಗುತ್ತದೆ. ಶೀಲರೂಪ ಗೋಸ್ವಾಮಿ ಅವರು ಹೇಳಿದ ವಾಕ್ ನಿಗ್ರಹವೆಂಬುದರ ಅರ್ಥ
ಕೃಷ್ಣ ಕಥೆಯಲ್ಲಿ ತೊಡಗಿರುವುದು, ಅಂದರೆ ಪರಮಪ್ರಭು ಶ್ರೀಕೃಷ್ಣನ ಗುಣಗಾನ ಮಾಡುವುದು ಎಂದರ್ಥ. ನಾಲಿಗೆಯು ಭಗವಂತನ ನಾಮ, ರೂಪ, ಗುಣಗಳು ಮತ್ತು ಲೀಲೆಗಳನ್ನು ಕೊಂಡಾಡಬಹುದು. ಕೃಷ್ಣ ಕಥೆಗಳನ್ನು ಉಪದೇಶಿಸುವವನು ಸಾವಿನ ಸಂಕೋಲೆಗಳನ್ನು ಮೀರಿದವನು. ಮಾತನಾಡುವ ಚಪಲವನ್ನು ನಿಗ್ರಹಿಸುವುದು ಎಂಬುದು ಅಭಿಪ್ರಾಯ ಇದೆಯೇ? ಎಸ್ ಪ್ರಭು. So you can see how controlling the tongue, speaking, is very important. Because those people who are not God conscious, they're speaking so many materialistic nonsense. ಸೊ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜೀವನವನ್ನ ನಡೆಸ್ತಾ ಇಲ್ವೋ, ಅಂದ್ರೆ ಅವ್ರು ಯಾರು ಫಾಲೋ ಮಾಡ್ತಾ ಇಲ್ವೋ, ಸೊ ಈ ಒಂದು ಅಂತ ವ್ಯಕ್ತಿಗಳು ಸೊ ಅವರಿಗೆ ಮನ ಬಂದಂತೆ ಏನೋ ಒಂದು ಒಟ್ಗೂಡ್ತಾ ಇರ್ತಾರಲ್ಲ, ಸೊ ಅಂತವರಿಗೆ ನೋಡಿ ಇಲ್ಲಿ ಕಪ್ಪೆ ಕುಬಸಲಾಗಿದೆ. ಅಂದ್ರೆ ಅವರು ಎಷ್ಟು ಭಯಂಕರವಾದ ಒಂದು ಸ್ಥಿತಿಯಲ್ಲಿ ತಮ್ಮ ಜೀವನವನ್ನ ಕಳೀತಿದಾರಂತ, ಅಂದ್ರೆ ಅವರ ಆವಿಗೆ ಆಹ್ವಾನ ಮಾಡದಂತೆ. Can you go to 2:3:19? ಶ್ರೀಮದ್ ಭಾಗವತಂ 2:13-19 ಶ್ಲೋಕ. ಅವನು ಆತ್ಮ ಸಾಕ್ಷಾತ್ಕಾರ ಹೊಂದಿದ ಸಮಸ್ತ ಆತ್ಮರ ಪರಮಪ್ರಭು ಪರಮಾತ್ಮ. ಅವನ್ನೇ ವೇದಗಳು, ಧರ್ಮಶಾಸ್ತ್ರಗಳು ಹಾಗೂ ತಪಸ್ಸುಗಳ ಸಾಕಾರ ರೂಪ. ಅವನು ಬ್ರಹ್ಮ ಮತ್ತು ಶಿವನಿಂದ ಹಾಗೂ ಎಲ್ಲಾ ಸೋಗುಗಳಿಗೆ ಅತೀತನಾದವರಿಂದ ಪೂಜಿತನಾದವನು. ಹೀಗೆ ಭಯ ಭಕ್ತಿಯಿಂದ ಪೂಜಿತನಾದ ಪರಮಾತ್ಮರನ್ನು ನನ್ನನ್ನು ಅನುಗ್ರಹಿಸಲಿ. ಎಷ್ಟು? So it's on 2:3:19. Yeah. 2:3:19. No, it's not this one. 2:4. 2:3:19 and 2:3:20. 2:3:19. No, yeah. Got it? 2:3:19. ಸರಿ. ಶ್ರೀಮದ್ ಭಾಗವತಂ 2:3-19 ಅನುವಾದ. ನಾಯಿ, ಹಂದಿ, ಒಂಟೆ, ಕತ್ತೆಗಳಂತಿರುವ ಜನರು ಪಾಪೋದ್ಧಾರಕನಾದ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ಎಂದೂ ಶ್ರವಣ ಮಾಡದವರನ್ನು ಸ್ತುತಿಸುತ್ತಾರೆ. 1920 ಅವರು 20 also. ಓಕೆ. ದೇಹೋತ್ತಮ ಪುರುಷನ ವಿಕ್ರಮ ಮತ್ತು ಅದ್ಭುತ ಕಾರ್ಯಗಳ ಸಂದೇಶಗಳನ್ನು ಕೇಳದವನ ಕಿವಿಗಳು ಹಾವಿನ ಹುತ್ತದ ಬಿಲಗಳಿದ್ದ ಹಾಗೆ. ಭಗವಂತನನ್ನು ಕುರಿತು ಸ್ತೋತ್ರಗಳನ್ನು ಆಡದವನ, ಸಂಕೀರ್ತನ ಮಾಡದವನ ನಾಲಿಗೆ ಕಪ್ಪೆಯ ನಾಲಿಗೆಯಂತೆ ಎಂದು ತಿಳಿಯಬೇಕು. ಎಷ್ಟು? So you see, people who are like this, they will never glorify the Lord. Understand? They will be speaking all kind of crazy things. Yes. ಸೊ ಇಲ್ಲಿ ನೋಡಿ, ಈ ಭಾಗವತದಲ್ಲಿ
ಇಂಥ ಒಂದು ಕಠೋರ ವಾಕ್ಯಗಳನ್ನ ಬಳಸಲಾಗಿದೆ. ಯಾಕಂದ್ರೆ ನೋಡಿ, ಎಂತೆಂತ ಒಂದು ಪ್ರಾಣಿಗಳಿಗೆ ಹೋಲಿಸಲಾಗಿದೆ. ಯಾರು ದೇವೋತ್ತಮ ಪುರುಷ ಕೃಷ್ಣರನ್ನ ಕೃಷ್ಣರ ಸಂದೇಶಗಳನ್ನ ಕೇಳದೆ, ಇಲ್ಲಂದ್ರೆ ಅವರ ಭಗವಂತ ಲೀಲೆಗಳನ್ನ ತಿಳಿಯದೆ ಅವ್ರನ್ನ ಕಪ್ಪೆ, ಹಾವು, ಇಲ್ಲ ನಾಯಿ, ಮತ್ತೆ ನಾಯಿ ನೋಡಿದ್ವಲ್ಲ, ಎಂತ ಒಂದು ಈ ಒಂದು ಪ್ರಾಣಿಗಳಿಗೆ ಹೋಲಿಸಲಾಗಿದೆ. So they are, if those who do not, hear such talks about God and all, they are compared to having holes of snakes and tongue like frogs. ಸೊ ಯಾರು ಈ ಒಂದು ಕೃಷ್ಣರ ಒಂದು ಸಂದೇಶಗಳನ್ನ ಕೇಳದವರಿಗೆ ನೋಡಿ, ಇದು ಹಾವಿಗೆ ಕಿವಿ ಇರುತ್ತೆ, ಬಟ್ ಆದ್ರೆ ಕೇಳಲ್ಲ ಅದಕ್ಕೆ. ಆದ್ರೆ ಇದು ಕಪ್ಪೆಗೆ ನಾಲಿಗೆ ಇದ್ರೂನು ಒಟ್ಟುಗುಟ್ಟುತ್ತೆ ಅದಕ್ಕೆ ಅವನ್ನ ಆಹ್ವಾನಿಸೋದಕ್ಕೆ. ಅದೇ ರೀತಿ ನಮ್ಮ ಒಂದು ಈ ಭೌತಿಕ ಜಗತ್ತಿನ ಒಂದು ಜನರನ್ನ ಈ ರೀತಿ ಒಂದು ಈ ಪ್ರಾಣಿಗಳಿಗೆ ಹೋಲಿಸಲಾಗಿದೆ. So our tongue, our ears, all are supposed to be used in the service of God. ಸೊ ನಮ್ಮ ಎಲ್ಲಾ ಇಂದ್ರಿಯಗಳನ್ನು, ಕಿವಿ, ಕಣ್ಣು, ಈ ಒಂದು ನಾಲಿಗೆ, ಸೊ ಎಲ್ಲಾ ಇಂದ್ರಿಯಗಳು ನಮ್ಮ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. So if we use them in the service of God, then our whole life becomes purified. ಸೊ ಇಲ್ಲಿ ಎಲ್ಲಾ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಸೊ ನಮ್ಮ ಜೀವನ ಪುಣ್ಯವಾಗುತ್ತೆ. ಎಲ್ಲ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. Can you go to 397? ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಬೇರೆ ಅನ್ಮ್ಯೂಟ್ ಮಾಡ್ಬಿಟ್ಟು ಯಾರು ಓದಿ. ಹರೇ ಕೃಷ್ಣ ಪ್ರಭು. ಮತ್ತೆ ಓದಿ. ಮತ್ತೆ ಭಾವಾರ್ಥ ಇಂದನಾ? ಇಲ್ಲ, ಒಂದ್ ನಿಮಿಷ ರೀ. ಅನುವಾದ ಅಲ್ಲಿಂದ ಓದಿ. ಇಲ್ಲ, ನಂದು ಇದ್ರಲ್ಲಿ ಬರ್ತಾನೆ ಇಲ್ಲ ಸ್ಕ್ರೀನ್ ಅಲ್ಲಿ. ಅನುವಾದ. ಓಕೆ. ಓ ನನ್ನ ಪ್ರಭುವೇ ಅದ. ಕರೆಕ್ಟ್. ಅಲ್ಲಿಂದ ನೋಡಿ. ಓ ನನ್ನ ಪ್ರಭುವೆ, ನಿನ್ನ ದಿವ್ಯ ಕಾರ್ಯಗಳ ವಿಷಯವಾಗಿ ಕೀರ್ತನ ಶ್ರವಣಗಳೆಂಬ ಸರ್ವಮಂಗಳಕರ ಆಚರಣೆಗಳನ್ನು ಮಾಡದಿರುವ ವ್ಯಕ್ತಿಗಳು ನಿಜವಾಗಿಯೂ ದುರದೃಷ್ಟಶಾಲಿಗಳು ಮತ್ತು ಸಮೃದ್ಧಿಹೀನರು ಆಗಿರುತ್ತಾರೆ. ಅವರು ತೀರಾ ಕ್ಷಣಿಕವಾಗಿ ಇಂದ್ರಿಯ ಸುಖವನ್ನು ಅನುಭವಿಸುತ್ತಾ ಅಮಂಗಳಕರವಾದ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. Can you go to 11? ಮಾತಾಜಿ ಕಂಟಿನ್ಯೂ ಮಾಡ್ತೀನಿ. ಒಂದು ನಿಮಿಷ ಪ್ರಭು. ಇಲ್ಲ ಪ್ರಭು, ಸ್ಕ್ರೀನ್ ಇನ್ನು ಬಂದಿಲ್ಲ. ಓ ನನ್ನ ಪ್ರಭುವೆ, ನಿನ್ನ ಭಕ್ತನು ನಿಜವಾದ ಶ್ರವಣ ವಿಧಾನಗಳ ಮೂಲಕ, ಕಿವಿಗಳ ಮೂಲಕ ನಿನ್ನನ್ನು ಕಾಣಬಹುದು ಮತ್ತು ಇದರಿಂದ ಅವನ ಹೃದಯಗಳು ಪರಿಶುದ್ಧವಾಗುವವು. ಆಗ ನೀನು ಅಲ್ಲಿ ಆಸನ ಸ್ವೀಕಾರ ಮಾಡುವೆ. ನೀನು ನಿನ್ನ ಭಕ್ತರ ಮೇಲೆ ಅದೆಷ್ಟು ಕರುಣೆಯುಳ್ಳವನೆಂದರೆ ಅವರು ಸದಾ ಧ್ಯಾನ ಮಾಡುತ್ತಿರುವ ನಿಶ್ಚಿತ ಶಾಶ್ವತ ದಿವ್ಯ ಸ್ವರೂಪದಲ್ಲಿಯೇ ಅವರಿಗೆ ನೀನು ವ್ಯಕ್ತನಾಗುವೆ. Can you go to 4:20-24?
ಮಾತಾಜಿ ಕಂಟಿನ್ಯೂ ಮಾಡಿ. ಹಾ ಪ್ರಭು, ಒಂದ್ ನಿಮಿಷ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ಅದೆಲ್ಲ ಮತ್ತೆ ಆ ಪ್ರಿಯ ಪ್ರಭುವೆ, ನಿನ್ನಲ್ಲಿ ಐಕ್ಯವಾಗುವ ಅದಲ್ವಾ? ಕರೆಕ್ಟ್. ನನ್ನ ಪ್ರಿಯ ಪ್ರಭುವೆ, ನಿನ್ನಲ್ಲಿ ಐಕ್ಯವಾಗುವ ವರವನ್ನು ಪಡೆಯಲು ನನಗೆ ಇಚ್ಛೆ ಇಲ್ಲ, ಏಕೆಂದರೆ ಅಲ್ಲಿ ನಿನ್ನ ಚರಣಾಂಬುಜದ ಅಮೃತ ಪಾನಕ್ಕೆ ಅವಕಾಶವಿಲ್ಲ. ನನಗೆ ಅಸಂಖ್ಯ ಕಿವಿಗಳನ್ನು ದಯಪಾಲಿಸು, ಅವುಗಳ ಮೂಲಕ ನಾನು ನಿನ್ನ ಶುದ್ಧ ಭಕ್ತರ ಬಾಯಿಂದ ಬರುವ ನಿನ್ನ ಚರಣಕಮಲಗಳ ಮಹಿಮೆಗಳನ್ನು ಆಲಿಸಿ ಸುಖಿಸಬಹುದು. Next verse, huh? ಮತ್ತೆ ಕಂಟಿನ್ಯೂ ಮಾಡಿ. ನನ್ನ ಪ್ರೀತಿಯ ಪ್ರಭುವೆ, ಮಹಾತ್ಮರು ನನ್ನ ಪ್ರೀತಿಯ ಪ್ರಭುವೆ, ಮಹಾತ್ಮರು ಶ್ಲಾಘ್ಯವಾದ ಸ್ತುತಿಗಳಿಂದ ನಿನ್ನನ್ನು ಬಣ್ಣಿಸುತ್ತಾರೆ. ಆ ನಿನ್ನ ಚರಣಕಮಲಗಳ ವರ್ಣನೆಗಳು ಕೇಸರಿಯ ಕಣಗಳಿದ್ದ ಹಾಗೆ. ಮಹಾಭಕ್ತರ ಬಾಯಿಯಿಂದ ಹೊಮ್ಮಿದ ಅಲೌಕಿಕ ಕಂಪನಗಳು ನಿನ್ನ ದಿವ್ಯ ಚರಣಧೂಳಿಯ ಸುಗಂಧವನ್ನು ಹೊತ್ತು ತರುವುದರಿಂದ ವಿಸ್ಮೃತಿಯಲ್ಲಿದ್ದ ಜೀವಿಯು ಕ್ರಮೇಣ ನಿನ್ನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ಸ್ಮರಣೆಗೆ ತಂದುತ್ತಾನೆ. ಆ ಪ್ರಕಾರವಾಗಿ ಭಕ್ತರು ಜೀವನದ ಮೌಲ್ಯವನ್ನು ಕುರಿತು ವಿಹಿತವಾದ ನಿರ್ಣಯಕ್ಕೆ ಬರುತ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಪ್ರಭುವೆ, ನಿನ್ನ ಶುದ್ಧ ಭಕ್ತರ ಬಾಯಿಯಿಂದ ಮೂಡಿಬರುವ ನಿನ್ನ ಮಹಿಮೆಗಳನ್ನು ಆಲಿಸುವ ಅವಕಾಶದ ಹೊರತು ಬೇರೆ ಯಾವ ವರವೂ ನನಗೆ ಬೇಡ. Yes. Yes, bro. Finish already? Where? 20? Finish? 25? Yes. Yes, bro. Huh? 26. ಮಾತಾಜಿ ಓದಿ. ಬಂತು. ಮಹಾಮಹಿಮನಾದ ನನ್ನ ಪರಮಪ್ರಿಯ ಸ್ವಾಮಿಯೇ, ಶುದ್ಧ ಭಕ್ತರ ಸಂಘದಲ್ಲಿದ್ದು ಒಬ್ಬನು ನಿನ್ನ ಮಹಿಮಾ ವರ್ಣನೆಯನ್ನು ಒಂದೇ ಒಂದು ಸಾರಿ ಆಲಿಸಿದರೂ ಸಾಕು. ಕೇವಲ ಪಶುವಾಗಿರುವ ಪಕ್ಷದಲ್ಲಿ ಅವನು ಭಕ್ತರ ಸಂಘವನ್ನು ಎಂದಿಗೂ ಬಿಡುವುದಿಲ್ಲ, ಏಕೆಂದರೆ ಬುದ್ಧಿವಂತನಾದ ಯಾವನೂ ಅವರ ಸಹವಾಸವನ್ನು ತೊರೆಯುವಷ್ಟು ತಿಳಿಗೇಡಿಯಾಗುವುದಿಲ್ಲ. ನಿನ್ನ ಮಹಿಮೆಗಳನ್ನು ಬಣ್ಣಿಸುವುದರ ಮತ್ತು ಆಲಿಸುವುದರ ಪರಿಪೂರ್ಣತೆಯನ್ನು ಮಹಾಲಕ್ಷ್ಮಿಯು ಒಪ್ಪಿಕೊಂಡಿದ್ದಾಳೆ. ಆಕೆಯು ನಿನ್ನ ಅನಂತ ಲೀಲೆಗಳ ದಿವ್ಯ ಮಹಿಮೆಗಳ ವರ್ಣನೆಯನ್ನು ಕೇಳಲು ಬಯಸಿದಳು. Yes. Yes, Prabhu. 33, 6. 33:6 and 33:7. ಓದಿ ಮಾತಾಜಿ. ಓಕೆ. ಶ್ವಪಚ ಕುಲದಲ್ಲಿ ಹುಟ್ಟಿದವನು ಕೂಡ ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯ ನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುವನು. ಎಂದ ಮೇಲೆ ಮುಖಾಮುಖಿಯಾಗಿ ದೇವೋತ್ತಮ ಪರಮಪುರುಷನನ್ನು ಕಾಣುವಷ್ಟು ಆಧ್ಯಾತ್ಮಿಕ ಸಾಧನೆ ಮಾಡಿದವರ ಬಗ್ಗೆ ಹೇಳುವುದೇನಿದೆ?
ನೆಕ್ಸ್ಟ್ ವರ್ಸ್ ಕಂಟಿನ್ಯೂ ಮಾಡಿ 7. ಬಂದಿಲ್ಲ ಪ್ರಭು. ಹಾ ಬರ. ಓಕೆ, ಶ್ಲೋಕ ಓದ್ಲಾ? ಅನುವಾದ. ಇಲ್ಲ, Just read the verse, just read the translation, no? ಓಕೆ. ಓಹೋ, ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುವ ನಾಲಿಗೆಗಳು ಅದೆಷ್ಟು ಭವ್ಯವಾಗಿವೆ. ಶ್ವಪಚ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಅವರು ಪೂಜ್ಯರು. ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುವ ವ್ಯಕ್ತಿಗಳು ಎಲ್ಲಾ ಪ್ರಕಾರದ ವ್ರತ, ತಪಸ್ಸು ಮತ್ತು ಯಜ್ಞಗಳನ್ನು ಆಚರಿಸಬೇಕು ಮತ್ತು ಆರ್ಯರ ಸಕಲ ಶೀಲ ಸದಾಚಾರಗಳನ್ನು ಸಾಧಿಸಿರಬೇಕು. ನಿನ್ನ ಪುಣ್ಯನಾಮ ಸಂಕೀರ್ತನೆ ಮಾಡುತ್ತಾ ಅವರು ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಮಿಂದಿರಬೇಕು, ವೇದಗಳ ಅಧ್ಯಯನ ಮಾಡಿರಬೇಕು, ಅಗತ್ಯವಾದ ಸಕಲವನ್ನೂ ಪೂರೈಸಿರಬೇಕು. So see how powerful the one who chants the name of Krishna. Yes, Prabhu. So our mouth we should not use for chanting, material subjects, but we should be using it for glorifying the Lord, always. ಸೊ ಇಲ್ಲಿ ನೋಡಿ, ಕೃಷ್ಣರ ನಾಮಸ್ಮರಣೆ ಮಾಡಿದಂಥವ್ರು ಇಲ್ಲಾಂದ್ರೆ ಮಾಡುವವರು ಅವರು ಎಷ್ಟು ಮಹಾನ್ ವ್ಯಕ್ತಿಗಳು ಅಂತ ಇಲ್ಲಿ ಹೇಳಲಾಗ್ತಿದೆ. ಸೊ ಆದ್ದರಿಂದ ನಮ್ಮ ಈ ಭೌತಿಕ ಒಂದು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ದೇನೆ ಸೊ ಭಗವಂತನ ನಾಮಸ್ಮರಣೆಯನ್ನ ನಾವು ಮಾಡಬೇಕು ಸದಾ. Okay, you read on to the next. ಮಾತಾಜಿ ಕಂಟಿನ್ಯೂ ಮಾಡ್ತೀರಾ? ಮಾಡ್ತೀನಿ ಪ್ರಭು, ಆದ್ರೆ ಇದೇನು ಬಂದಿಲ್ಲ. ಒಂದ್ರ ಮೇಲೆ ಒಂದು ಬರ್ತಾ ಇದೆ. ಕೃಷ್ಣನ ಪಾದಾರವಿಂದಗಳ ಮೇಲೆ ಅಲ್ಲಿಂದ ಹೋಗಿ. ಓಕೆ. ಕೃಷ್ಣನ ಪಾದಾರವಿಂದಗಳ ಮೇಲೆ ಮನುಷ್ಯನು ತನ್ನ ಮನಸ್ಸನ್ನು ನಿಟ್ಟು ಅವನು ತನ್ನ ಮನಸ್ಸಿನ ಚಡಪಡಿಕೆಯನ್ನು ಅಥವಾ ಚಾಂಚಲ್ಯವನ್ನು ಮನೋವೇಗ ನಿಗ್ರಹಿಸಬಹುದು. ಚೈತನ್ಯ ಚರಿತಾಮೃತ ಮಧ್ಯ 22:31 ಹೀಗೆ ಹೇಳುತ್ತದೆ: ಕೃಷ್ಣ ಸೂರ್ಯ ಸಮಂ ಮಾಯಾ ಹಯ ಅಂಧಕಾರ ಯಾ ಹಾಂ ಕೃಷ್ಣ ತಾಹಾಂ ನಾಹಿ ಮಾಯಾರ ಅಧಿಕಾರ. ಕೃಷ್ಣನು ಸೂರ್ಯನಂತೆ, ಮಾಯೆಯು ಕತ್ತಲಿನಂತೆ. ಸೂರ್ಯನಿರುವಾಗ ಕತ್ತಲಿನ ಪ್ರಶ್ನೆಯೇ ಇಲ್ಲ. ಅದೇ ರೀತಿ ಮನಸ್ಸಿನಲ್ಲಿ ಕೃಷ್ಣನಿದ್ದರೆ ಮಾಯೆಯ ಪ್ರಭಾವದಿಂದ ಮನಸ್ಸಿನ ತಳಮಳವಿರುವುದಿಲ್ಲ. ಸಕಲ ಲೌಕಿಕ ಚಿಂತನೆಗಳನ್ನು ಶೂನ್ಯಗೊಳಿಸುವ ಯೋಗಿಕ ಪ್ರತಿಕ್ರಿಯೆಯಿಂದ ಏನೂ ಪ್ರಯೋಜನವಿಲ್ಲ. ಮನಸ್ಸನ್ನು ಶುದ್ಧಗೊಳಿಸಲು ಪ್ರಯತ್ನಿಸುವುದು ಕೃತಕ ವಿಧಾನ. ಅಂತಹ ಶೂನ್ಯ ಸ್ಥಿತಿ ಬಹುಕಾಲ ಉಳಿಯದು. ಆದರೆ ಒಬ್ಬನು ಸದಾ ಕೃಷ್ಣನ ಚಿಂತನೆ ಮಾಡುತ್ತಾ ಕೃಷ್ಣನನ್ನು ಅತ್ಯುತ್ತಮವಾಗಿ ಸೇವೆ ಮಾಡುವುದು ಹೇಗೆ ಎಂಬುದನ್ನು ಆಲೋಚಿಸುತ್ತಾ ಇದ್ದರೆ ಅವನ ಮನಸ್ಸು ತಾನೇ ಹತೋಟಿಗೆ ಬರುತ್ತದೆ. ಅದೇ ರೀತಿ ಕೋಪವನ್ನು ಹತೋಟಿಯಲ್ಲಿ. Okay, so you see how the mind is so important. If the mind is thinking of Maya, then the mind will be agitated. ಸೊ ಅದರಿಂದ ನೋಡಿ, ಇಲ್ಲಿ ಮನಸ್ಸನ್ನ ನಿಗ್ರಹಿಸಿಕೊಳ್ಳುವುದು ಬಹಳ ಒಂದು ಮುಖ್ಯ. ಸೊ ಯಾವ ರೀತಿ ನಿಗ್ರಹಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. So it's very important that how this why in the Bhagavad Gita Krishna says man mana bhava mad bhakta. Think of me, worship me, become my devotee. Correct? 9:34. ಆದ್ದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಈ ಒಂದು ಮನಸ್ಸನ್ನ ಜಯಿಸುವುದು ಹೇಗೆ, ಸೊ ಯಾವ ರೀತಿ ನಾವು ಒಂದು ಕೃಷ್ಣರ ಸೇವೆಯಲ್ಲಿ ಮನಸ್ಸನ್ನ ನಾವು ತೊಡಗಿಸ್ಕೊಳ್ಬೇಕು ಅಂತ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. You can go 9:34. Yes, bro. ನಾವು Have we gone there? ಓದಿ ಮಾತಾಜಿ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. You got 11 canto. No, bro. I can translate. Oh, you can translate, huh? Yeah. 11, 14, 27.
and 11, 14, 28. ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ಧ್ಯಾನಿಸುವವನ ಮನಸ್ಸು ಖಂಡಿತವಾಗಿಯೂ ಅಂತಹ ವಸ್ತುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತದೆ. ಆದರೆ ಒಬ್ಬನು ನಿರಂತರವಾಗಿ ನನ್ನನ್ನು ಸ್ಮರಿಸುತ್ತಿದ್ದರೆ ಆಗ ಮನಸ್ಸು ನನ್ನಲ್ಲಿ ಲೀನವಾಗುತ್ತದೆ. ಆದ್ದರಿಂದ ಒಬ್ಬನು ಕನಸಿನ ಮಾನಸಿಕ ಸೃಷ್ಟಿಗಳಂತೆ ಎತ್ತರದ ಎಲ್ಲಾ ಭೌತಿಕ ಪ್ರಕ್ರಿಯೆಗಳನ್ನು ತಿರಸ್ಕರಿಸಬೇಕು ಮತ್ತು ನನ್ನಲ್ಲಿ ಒಬ್ಬರ ಮನಸ್ಸನ್ನು ಸಂಪೂರ್ಣವಾಗಿ ಹೀರಿಕೊಳ್ಳಬೇಕು. ನಿರಂತರವಾಗಿ ನನ್ನ ಬಗ್ಗೆ ಯೋಚಿಸುವುದರಿಂದ ಒಬ್ಬನು ಶುದ್ಧನಾಗುತ್ತಾನೆ. So this is about how the mind, correct? 11, 14, 28. Yes, Prabhu, done. So if we think of Maya, the sense gratification, our mind will become entangled. But at the same time, we think about Krishna, that's the only way we can come out of Maya. ಸೊ ಇಲ್ಲಿ ನೋಡಿ, ಇಂದ್ರಿಯ ತೃಪ್ತಿಗಾಗಿ ನಾವು ಸೊ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ದೇನೆ ಸೊ ಇಂದ್ರಿಯ ತೃಪ್ತಿಯನ್ನ ನಾವು ಸದಾ ಕಾಲ ಚಿಂತಿಸ್ತಾ ಇದ್ರೆ ಸೊ ನಾವ್ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಮತ್ತೆ ಹುಟ್ಟಿ ಬರ್ಬೇಕಾಗುತ್ತೆ. ಅದೇ ಮನಸ್ಸನ್ನ ಸೊ ಕೃಷ್ಣರ ಒಂದು ಸೇವೆಯಲ್ಲಿ, ಇಲ್ಲಾಂದ್ರೆ ಕೃಷ್ಣರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ರೆ ಸೊ ನಮ್ಮ ಒಂದು ಈ ಭಾವಬಂಧನಗಳಿಂದ ನಾವು ಮುಕ್ತರಾಗ್ತೀವಿ. So Krishna said, mind can be your best friend or mind can be your worst enemy. Bhagavad Gita 6:6. ಸೊ ಆದ್ದರಿಂದ ಭಗವದ್ಗೀತೆಯಲ್ಲಿ ಅವರು ಕೃಷ್ಣ ಹೇಳ್ತಿದ್ದಾರೆ 6ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ, ಸೊ ಈ ಮನಸ್ಸನ್ನೋದು ಒಂದು ಉತ್ತಮವಾದ ಒಂದು ಮಿತ್ರ, ಮತ್ತೆ ಅದೇ ರೀತಿ ನಾವು ಹತೋಟಿಯಲ್ಲಿ ಇಟ್ಕೊಳ್ಳಿದ್ರೆ ಅದು ಒಂದು ಬಹುದೊಡ್ಡ ಶತ್ರು. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧುವಾಗುತ್ತದೆ, ಆದರೆ ಹಾಗೆಯೇ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರುವಾಗುತ್ತದೆ. If the mind goes to Krishna, then it becomes your best friend. If the mind goes to Maya, then you develop all bad qualities and you have to take repeated birth and lot of miseries. ಸೊ ಆದ್ದರಿಂದ ಮನಸ್ಸನ್ನ ನಿಗ್ರಹಿಸಿದವನಿಗೆ ಸೊ ಕೃಷ್ಣರನ್ನ ನಾವು ಗೆಲ್ಬಹುದು, ಅಂದ್ರೆ ಕೃಷ್ಣ ಸೇವೆಯಲ್ಲಿ ನಾವು ತೊಡಗ್ಬೋದು. ಸೊ ಮನಸ್ಸನ್ನ ನಿಗ್ರಹಿಸದೇ ಇದ್ರೆ ಸೊ ಒಂದು ಈ ಭೌತಿಕ ಬಂಧನಗಳಲ್ಲಿ ಮತ್ತೆ ಸಿಲುಕು ಹಾಕಿಕೊಂಡು ಸೊ ನಾವಿಲ್ಲೇ ಇರ್ಬೇಕಾಗುತ್ತೆ. So Krishna says, you think of me, you come to me. ಸೊ ಆದ್ದರಿಂದ ಕೃಷ್ಣ ಹೇಳ್ತಾರೆ, ಯಾರನ್ನ ಅವ್ರ ಬಗ್ಗೆ ಚಿಂತನೆ ಮಾಡ್ತಾರೋ ಸೊ ಅವರಲ್ಲಿಗೆ ಹೋಗ್ಬೋದು. But if you go with Maya, then you have to suffer, take repeated birth and death, no ending. ಸೊ ನಾವು ಒಂದು ಮಾಯಾ ಒಂದು ಜಾಲದಲ್ಲಿ ಸಿಕ್ಕರೆ ಸೊ ಮತ್ತೆ ಈ ಒಂದು ಭಾವಬಂಧನಗಳಿಂದ ನಾವು ಮುಕ್ತರಾಗಕ್ಕೆ ಸಾಧ್ಯನೇ ಇಲ್ಲ. Just like the example here, Krishna is like the sun, and Maya is like darkness. Whenever there is sun, there is no question of darkness. Similarly, wherever there is Krishna, there is no question of Maya. ಸೊ ನಾವು ಇವಾಗ ಅಲ್ಲಿ ಓದಿದ್ವಲ್ಲ, ಸೊ ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಮಾಯಾದ ಒಂದು ಪ್ರಭಾವ ಇರುವುದಿಲ್ಲ. ಸೊ ಆದ್ದರಿಂದ ಕೃಷ್ಣರನ್ನ ಸೂರ್ಯಕ್ಕೆ ಹೋಲಿಸಲಾಗಿದೆ. ಸೂರ್ಯ ಎಲ್ಲಿರ್ತಾರೋ ಅಲ್ಲಿ ಕತ್ತಲಿಗೆ ಅವಕಾಶ ಇರುವುದಿಲ್ಲ. ಸೊ ಬೆಳಕು ಸದಾ ಬೆಳಕಿರುತ್ತೆ. ಆದ್ದರಿಂದ ಮಾಯಾ ಎಲ್ಲಿರುತ್ತೋ ಅಲ್ಲಿ ಕೃಷ್ಣ ಇರಕ್ಕೆ ಸಾಧ್ಯನೇ ಇಲ್ಲ. So 7:14 Bhagavad Gita, Krishna says, you surrender to me, you can overcome my Maya. ಸೊ ಈ ಮಾಯಾನ ಯಾವ ರೀತಿ ಜಯಿಸ್ಬೇಕಂದ್ರೆ ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ 7ನೇ ಒಂದು ಅಧ್ಯಾಯ 14ನೇ ಒಂದು ಶ್ಲೋಕದಲ್ಲಿ. ಹರೇ ಕೃಷ್ಣ, ಬೇರೆ ಯಾರು ಓದ್ತೀರಾ? 7:14 Bhagavad Gita. ಹರೇ ಕೃಷ್ಣ, ಬೇರೆ ಯಾರು ಅನ್ಮ್ಯೂಟ್ ಮಾಡಿ ಓದಿ.
ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದಿವ್ಯ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. So by surrendering only to Krishna, you can overcome this Maya. Otherwise, it's not possible. ಸೊ ಇಲ್ಲಿ ನೋಡಿ, ಮನಸ್ಸನ್ನ ಜಯಿಸೋದು ಇಲ್ಲಾಂದ್ರೆ ಮಾಯಾದಿಂದ ಹೊರಗೆ ಬೀಳ್ಬೇಕಂದ್ರೆ ಸೊ ಅವರಿಗೆ ಶರಣಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲ ಅಂತ ಕೃಷ್ಣ ಹೇಳ್ತಿದ್ದಾರೆ. So next one you can read anger. ಸರಿ ಪ್ರಭು, ಅದೇ ರೀತಿ ಕೋಪವನ್ನು ಅಲ್ಲಿಂದ ಕಂಟಿನ್ಯೂ. Huh? ಅದೇ ರೀತಿ ಅದೇ Read ರೀತಿ anger. ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ನಾವು ಕೋಪವನ್ನು ಸಂಪೂರ್ಣವಾಗಿ ತಡೆಯಲಾಗುವುದಿಲ್ಲ. ಆದರೆ ನಾವು ಭಗವಂತನನ್ನು ಭಕ್ತರನ್ನು ದೂಷಣೆ ಮಾಡುವರತ್ತ ನಮ್ಮ ಕೋಪವನ್ನು ತೋರಿಸಿದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಕೋಪವನ್ನು ನಿಗ್ರಹಿಸಬಹುದು. ನಿತ್ಯಾನಂದ ಪ್ರಭುವನ್ನು ದೂಷಿಸಿ ಹೊಡೆದದ್ದಕ್ಕಾಗಿ ಜಗಾಯ್ ಮತ್ತು ಮದಾಯ್ ಎಂಬ ದುಷ್ಟ ಸೋದರನ ಮೇಲೆ ಚೈತನ್ಯ ಮಹಾಪ್ರಭುಗಳು ಕುಪಿತರಾದರು. ತಮ್ಮ ಶಿಕ್ಷಾಷ್ಟಕದಲ್ಲಿ ಚೈತನ್ಯ ಮಹಾಪ್ರಭುಗಳು ತೃಣಾಪಿ ಸುನೀಚೇನ ತರೋರ್ ಅಪಿ ಸಹಿಷ್ಣುನ, ಮಾನವನು ಹುಲ್ಲಿಗಿಂತ ವಿನೀತನಾಗಿಯೂ ಮರಕ್ಕಿಂತ ಸಹಿಷ್ಣುವಾಗಿಯೂ ಇರಬೇಕು ಎಂದು ಬರೆದಿದ್ದಾರೆ. ಹಾಗಾದರೆ ಚೈತನ್ಯರು ಏಕೆ ಕೋಪವನ್ನು ಪ್ರದರ್ಶಿಸಿದರು ಎಂದು ಕೇಳಬಹುದು. ಉತ್ತರ ಇಷ್ಟೇ: ತನ್ನನ್ನು ನಿಂದಿಸಿದರೆ ಒಬ್ಬನು ಸಹಿಸಿಕೊಳ್ಳಲು ಸಿದ್ಧವಾಗಿರಬೇಕು. ಆದರೆ ಕೃಷ್ಣನ ಶುದ್ಧ ಭಕ್ತನನ್ನು ನಿಂದಿಸಿದರೆ ಸಾಚಾ ಭಕ್ತನು ಕುಪಿತನಾಗಿ ಅಪರಾಧಿಗಳ ಮೇಲೆ ಬೆಂಕಿಯಂತೆ ವರ್ತಿಸುತ್ತಾನೆ. ಕ್ರೋಧವನ್ನು ತಡೆಯಲಾಗುವುದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಬಹುದು. ಹನುಮಂತನು ಲಂಕಾದಹನ ಮಾಡಿದ್ದು ರೋಷಾವೇಶದಿಂದಲೇ. ಆದರೆ ಹನುಮಂತನು ರಾಮಚಂದ್ರನ ಭಕ್ತೋತ್ತಮನೆಂದು ಅವನನ್ನು ಪೂಜಿಸುತ್ತಾರೆ. ಅಂದರೆ ಅವನು ತನ್ನ ಕೋಪವನ್ನು ಸದುಪಯೋಗ ಪಡಿಸಿಕೊಂಡನು ಎಂದರ್ಥ. ಅರ್ಜುನನು ಇದಕ್ಕೆ ಇನ್ನೊಂದು ನಿದರ್ಶನ. ಅವನಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಆದರೆ ಕೃಷ್ಣನು ನೀನು ಯುದ್ಧ ಮಾಡಿಯೇ ತೀರಬೇಕು ಎಂದು ಅವನು ಕೋಪವನ್ನು ಕೆರಳಿಸುತ್ತಾನೆ. ಕೋಪವಿಲ್ಲದೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಆದರೆ ಕೋಪವನ್ನು ಭಗವತ್ಸೇವೆಗೆ ಬೆಳೆಸಿದ ಕೋಪವನ್ನು ನಿಗ್ರಹಿಸಿದಂತೆ. ಫಿನಿಶ್ ಪ್ರಭು. Very good. So this verse, what is this verse you just read? Anger. About anger. You read about anger. Yes. So you see, anger is. Can you go 4:11:7? Can you just read the translation? ಮನು ಹೇಳಿದನು, ನನ್ನ ಪ್ರಿಯ ಪುತ್ರನೇ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು. ಅನಾವಶ್ಯಕವಾಗಿ ಕೋಪಗೊಳ್ಳುವುದು ಸರಿಯಲ್ಲ. ಅದು ನರಕ ಜೀವನದ ದಾರಿ. ವಸ್ತುತಃ ಅಪರಾಧಿಗಳಲ್ಲದ ಯಕ್ಷರನ್ನು ಕೊಲ್ಲುತ್ತಿರುವುದರಿಂದ ನೀನು ಮಿತಿಯನ್ನು ಮೀರಿ ಹೋಗುತ್ತಿರುವೆ. So you can see here, anger is not very good for a person who is practicing spiritual life. ಸೊ ಇಲ್ಲಿ ನೋಡಿ, ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಿರುವಂತ ವ್ಯಕ್ತಿಗೆ ಕೋಪ ಅನ್ನೋದು ಸಮುಚಿತವಲ್ಲ ಅಂತ ಇಲ್ಲಿ ಹೇಳಲಾಗ್ತದೆ. Krishna say in the Bhagavad Gita 16:21, these are the three gates to hell: lust, anger, and greed. Yes. ಸೊ ಆದ್ದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣ ಈ ರೀತಿ ಹೇಳ್ತಿದೆ ನೋಡಿ, ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. So here you see, anger
You cannot give up, but it's employed in the service of employing it against those people who are envious of God. ಸೊ ಈ ಕೋಪ ಅನ್ನುವುದು ಸಹಜ, ಆದ್ರೆ ಈ ಕೋಪವನ್ನ ಸೊ ಯಾರು ದ್ವೇಷಿಸ್ತಾರೋ ಅಂದ್ರೆ ಕೃಷ್ಣರ ಮತ್ತು ಕೃಷ್ಣ ಭಕ್ತರನ್ನು ದ್ವೇಷಿಸ್ತಾರೋ ಅಂತರ ವಿರುದ್ಧ ತೋರ್ಪಡಿಸುವುದಕ್ಕೆ ನಮ್ಮ ಈ ಕೋಪವನ್ನ ಉಪಯೋಗಿಸ್ಕೊಳ್ಬೇಕು. Just like Hanuman, the example is given, Chaitanya Mahaprabhu, Hanuman, they all employed anger against those people who are grossly envious of the Lord. ಸೊ ಇಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಕೋಪವನ್ನ ನಿತ್ಯಾನಂದ ಪ್ರಭು ಅವರಿಗೆ ಯಾರೋ ಇದು ಖಂಡನೆ ಮಾಡ್ತಾರೆ ಅಂತವ್ರ ಮೇಲೆ ಚೈತನ್ಯ ಮಹಾಪ್ರಭು ತಮ್ಮ ಕೋಪವನ್ನ ತೋರ್ಪಡಿಸ್ಕೊಂಡ್ರು. ಅದೇ ರೀತಿ ನೀವು ನೋಡಿರ್ಬೋದು ಆಂಜನೇಯ ಹನುಮಂತ ಸೀತಾದೇವಿಯನ್ನ ತರಲಿಕ್ಕಾಗಿ ರಾವಣರ ಮೇಲೆ ತಮ್ಮ ಕೋಪವನ್ನ ಲಂಕೆ ಮೇಲೆ ಅವರು ಕೋಪವನ್ನ ಅಂದ್ರೆ ತೋರ್ಪಡಿಸ್ಕೊಂಡ್ರು. But anger used onto the devotees, that's very bad. ಸೊ ನಮ್ಮ ಕೋಪವನ್ನ ಭಕ್ತರ ಮೇಲೆ ಒಂದು ತೋರ್ಪಡಿಸ್ಕೋದು ಬಹಳ ಇದು ಒಂದು ಪಾಪ. Yes. Yes. Yes, Prabhu. So the only way to employ anger is to employ like how Hanuman, how Chaitanya Mahaprabhu, they used. But we should not use anger against the devotees, the Lord. ಸೊ ಯಾವ ರೀತಿ ನಮ್ಮ ಕೋಪವನ್ನ ನಾವು ಅಂದ್ರೆ ತೊಡಗಿಸ್ಕೊಳ್ಬಹುದು ಅಂದ್ರೆ ಇಲ್ಲಿ ಹನುಮಂತ ಯಾವ ರೀತಿ ತಮ್ಮ ಕೋಪವನ್ನ ಅವರು ಅಂದ್ರೆ ಅವರು ಅಂದ್ರೆ ಅವ್ರು ಯಾವ ರೀತಿ ಯೂಸ್ ಮಾಡ್ಕೊಂಡ್ರು, ಮತ್ತೆ ಇವರು ಚೈತನ್ಯ ಮಹಾಪ್ರಭು ಯಾವ ರೀತಿ ಅವರು ಕೋಪವನ್ನ ಯೂಸ್ ಮಾಡ್ಕೊಂಡ್ರು. ಸೊ ಅದನ್ನ ಬಿಟ್ಟು ಕೋಪವನ್ನ ಭಕ್ತರ ಮೇಲೆ ಅಂದ್ರೆ ದೇವ್ರ ಮೇಲೆ ಅಂದ್ರೆ ಕೃಷ್ಣರ ಮೇಲೆ ನಾವು ತೋರ್ಪಡಿಸ್ಕೊಳ್ಬಾರದು. Correct. Can you go to 11:4:11? ಕೆಲವು ಪುರುಷರು ಹಸಿವು, ಬಾಯಾರಿಕೆ, ಶಾಖ, ಚಳಿ ಮತ್ತು ಇಂದ್ರಿಯ ಗಾಳಿ ಮತ್ತು ಪ್ರಚೋದನೆಗಳಂತಹ ಕಾಲಾಂತರದಲ್ಲಿ ಉಂಟಾಗುವ ಇತರ ಪರಿಸ್ಥಿತಿಗಳ ಅಂತ್ಯವಿಲ್ಲದ ಅಲೆಗಳೊಂದಿಗೆ ಅಲೆಯಲಾಗದ ಸಾಗರದಂತೆ ನಮ್ಮ ಪ್ರಭಾವವನ್ನು ಮೀರಿ ದಾಟಲು ಕಠಿಣ ತಪಸ್ಸುಗಳನ್ನು ಮಾಡುತ್ತಾರೆ. ನಾಲಿಗೆ ಮತ್ತು ಲೈಂಗಿಕ ಅಂಗಗಳು ಅದೇನೇ ಇದ್ದರೂ ತೀವ್ರವಾದ ತಪಸ್ಸುಗಳ ಮೂಲಕ ಈ ಇಂದ್ರಿಯ ತೃಪ್ತಿಯ ಸಾಗರವನ್ನು ದಾಟಿದರು. ಅಂತಹ ವ್ಯಕ್ತಿಗಳು ನಿಷ್ಪ್ರಯೋಜಕ ಕೋಪದಿಂದ ಜಯಿಸಿದಾಗ ಮೂರ್ಖತನದಿಂದ ಗೋವಿನ ಗೊರಸಿನಲ್ಲಿ ಮುಳುಗುತ್ತಾರೆ. ಹೀಗೆ ಅವರು ತಮ್ಮ ಕಷ್ಟ ತಪಸ್ಸಿನ ಲಾಭವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಪ್ರಭು. So you can see how they conquer anger. Yes. Yes, bro. So therefore you see how important it is, to conquer anger. ಇಲ್ಲಿ ನೋಡಿ ಎಷ್ಟು ಮುಖ್ಯ ನಮ್ಮ ಒಂದು ಕೋಪವನ್ನು ನಿಗ್ರಹಿಸಿಕೊಳ್ಳುವುದಂತ ನಾವಿಲ್ಲಿ ನೋಡ್ಬೋದು. ಎಷ್ಟು ಬಹಳ ಒಂದು ಮುಖ್ಯವಾದಂತ ಒಂದು ಅಂಶ. Only the devotees can conquer this anger. Nobody else can do that, no?
ಓನ್ಲಿ ಅಂದ್ರೆ ಯಾರು ಭಕ್ತರು ಅಂದ್ರೆ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತನ್ನ ಭಕ್ತಿ ಸೇವೆಯನ್ನ ಸೊ ಗುರುಗಳ ಒಂದು ಆಶ್ರಯದಲ್ಲಿ ಪಡೆದಂತ ಒಂದು ಭಕ್ತರು ಸೊ ಇಂಥ ಒಂದು ಕೋಪವನ್ನ ನಾವು ನಿಗ್ರಹಿಸ್ಕೊಳ್ಬಹುದು. Otherwise, if you use anger, and then anger will go to greed, you'll go to envy, and then you'll go one by one, no? And you will fall down. ಸೊ ಈ ರೀತಿ ನಾವು ಒಂದು ಕೋಪ ಮಾಡಿಕೊಳ್ಳುವುದು ಒಂದಕ್ಕೊಂದು ಕಾರಣವಾಗುತ್ತೆ. ಕೋಪದಿಂದ ಲೋಭ, ಲೋಭದಿಂದ ಮೋಹ, ಮೋಹದಿಂದ ಮಾತ್ಸರ್ಯ. ಸೊ ಇದೆಲ್ಲ ಒಂದು ಗುಣಗಳನ್ನ ನಾವು ಅಂದ್ರೆ ನಮಗೆ ಒಂದು ಹಬ್ಬಿಕೊಳ್ಳುತ್ತೆ. ಸೊ ಈ ರೀತಿ ನಾವು ಮಾಡಿಕೊಳ್ಳುವುದು ಬಹಳ ಸಮಂಜಸವಾದ ಒಂದು ವಿಷಯವಲ್ಲ. ಸೊ ಕೋಪವನ್ನು ತಾಳುವುದು ಬಹಳ ಒಳ್ಳೆ ಒಂದು ಅಂಶ ಅಲ್ಲ. So you see how it is so detrimental, this anger business, no? ಸೊ ಆದ್ದರಿಂದ ಕೋಪವನ್ನು ಸದಾ ನಾವು ನಿಯಂತ್ರಿಸಿಕೊಳ್ಳಬೇಕು. You can go to 11:22 and see only devotees. The last verse, 11:22:61. ಬ್ರಹ್ಮಾಂಡದ ಆತ್ಮವೇ ಭೌತಿಕ ಜೀವನದಲ್ಲಿ ಒಬ್ಬರ ವ್ಯಕ್ತಿತ್ವದ ಸ್ಥಿತಿಯು ತುಂಬಾ ಪ್ರಬಲವಾಗಿದೆ ಮತ್ತು ಆದ್ದರಿಂದ ಅಜ್ಞಾನಿಗಳು ತಮ್ಮ ವಿರುದ್ಧ ಮಾಡಿದ ಅಪರಾಧಗಳನ್ನು ಸಹಿಸಿಕೊಳ್ಳುವುದು ವಿದ್ವಾಂಸರಿಗೂ ತುಂಬಾ ಕಷ್ಟ. ನಿನ್ನ ಪ್ರೀತಿಯ ಸೇವೆಯಲ್ಲಿ ಸ್ಥಿರವಾಗಿರುವ ಮತ್ತು ನಿನ್ನ ಪಾದ ಕಮಲಗಳಲ್ಲಿ ನೆಲೆಸಿ ಶಾಂತಿಯನ್ನು ಸಾಧಿಸಿದ ನಿನ್ನ ಭಕ್ತರು ಮಾತ್ರ ಇಂತಹ ಅಪರಾಧಗಳನ್ನು ಸಹಿಸಬಲ್ಲರು. ಫಿನಿಶ್ ಪ್ರಭು. So can read the next one. As for the urges of the tongue. It's the last one, 11:22:61, I think, huh? Yeah, just now we read is 11:61. That is the last word. Yeah, okay. Now, so we go read the other. As for the urges of the tongue. So continue ಮಾಡ್ತೀರಾ? ಇದೆಯಾ ಈ ಶ್ಲೋಕ ಏನು? 11:22:61. ಇದು ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ 1. ಮಂತ್ರ 1. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಮಂತ್ರ 1. ಓಕೆ. ಜಿಹ್ವಾ ಚಾಪಲ್ಯದ ಬಗೆಗೆ ಹೇಳುವುದಾದರೆ ನಾಲಿಗೆಯು ರುಚಿಯಾದ ಭಕ್ಷ್ಯಗಳನ್ನು ತಿನ್ನ ಬಯಸುತ್ತದೆ. ನಾಲಿಗೆಯನ್ನು ಮನಸ್ಸೋ ಇಚ್ಛೆ ತಿನ್ನಲು ಬಿಡಬಾರದು. ಅದಕ್ಕೆ ಪ್ರಸಾದ ತಿನ್ನಿಸಿ ನಾವು ಅದನ್ನು ಹತೋಟಿಯಲ್ಲಿ ಇಡಬೇಕು. ಕೃಷ್ಣನು ಪ್ರಸಾದ ಕೊಟ್ಟಾಗ ಮಾತ್ರ ತಿನ್ನಬೇಕು ಎನ್ನುವುದು ಭಕ್ತನ ಮನೋಧರ್ಮ. ನಾಲಿಗೆ ಚಪಲವನ್ನು ಹದ್ದು ಬಸ್ಸಿನಲ್ಲಿಡುವ ವಿಧಾನವಿದು. ಒಬ್ಬನು ನಿಗದಿಯಾದ ಸಮಯಗಳಲ್ಲಿ ಪ್ರಸಾದ ಸ್ವೀಕರಿಸಬೇಕು. ಸುಮ್ಮನೆ ತನ್ನ ನಾಲಿಗೆ ಚಪಲಕ್ಕೆ ತೀರಿಸಿಕೊಳ್ಳಲು ಅಥವಾ ಹೊಟ್ಟೆ ತುಂಬಿಸಿಕೊಳ್ಳಲು ಹೋಟೆಲ್ಲುಗಳಲ್ಲಾಗಲಿ ಮಿಠಾಯಿ ಅಂಗಡಿಗಳಲ್ಲಾಗಿ ತಿನ್ನಬಾರದು. ನಾವು ಕೇವಲ ಪ್ರಸಾದವನ್ನು ಸ್ವೀಕರಿಸುವ ತತ್ವಕ್ಕೆ ಅಂಟಿಕೊಂಡರೆ ಹೊಟ್ಟೆಯ ಮತ್ತು ಬಾಯಿಯ ಚಪಲವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಫಿನಿಶ್ ಪ್ರಭು. How to control? So it says here we cannot in a restaurant, sweetmeat shop, hotels, airplanes. ಸೊ ಇಲ್ಲಿ ನೋಡಿ, ನಾವು ನಾಲಿಗೆಯನ್ನ ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ಬೇಕಂತೇಳಿ ಇಲ್ಲಿ ಹೇಳಲಾಗಿದೆ. ಆದ್ದರಿಂದ ಸೊ ನಾವೆಲ್ಲಿ ಅಲ್ಲಿಂದ ಕಂಡಲ್ಲಿ ನಾವು ಎಲ್ಲ ತಿನ್ಬಾರ್ದು. ಈ ರೀತಿ ಹೋಟೆಲ್ ಮತ್ತೆ ಎಲ್ಲೆಲ್ಲ ನಾವು ಸ್ವೀಟ್ ಅಂಗಡಿಯಲ್ಲಿ ಹೋಗಿ ನಮಗೆ ಬೇಕಾಗಿದ್ದಂದ್ರೆ ಅದು ಕರೆಕ್ಟ್ ಆಗಿ ಹೇಳಿದೆ ನೋಡಿ. ಇಲ್ಲಿ ನಿಗದಿಯಾದ ಒಂದು ಸಮಯದಲ್ಲಿ ಪ್ರಸಾದವನ್ನು ಸ್ವೀಕರಿಸಬೇಕು. ಅಂದ್ರೆ ನಮಗೆ ಸಮಯಕ್ಕೆ ಅಂದ್ರೆ ಬೇಕಾದಂಗೆಲ್ಲ ನಾವು ನಾಲಿಗೆ ಹೇಳಿದಂತೇಳಿ ನಾವು ಹೇಳಿದ್ದನ್ನ ಕೊಡಬಾರ್ದು. So when we eat polluted food, then our mind will become contaminated, no? ಸೊ ಯಾವ ರೀತಿ ನಾವು
ಕೃಷ್ಣ ಪ್ರಸಾದ ಅಲ್ದೇನೆ ಬೇರೆ ಏನು ತಿಂದ್ರೂ ಸೊ ನಮಗೆ ನಮ್ದು ಮನಸ್ಸು ನಮಗೆ ಹತೋಟಿಯಲ್ಲಿ ಇರಲ್ಲ. Can you go to CC? You have a CC RD 50 1250 1250 and 1251. CC RD 1250 and 1251. $12.50 ಪ್ರಭು. RD 1250. ಫಸ್ಟ್ 50. Get it? ಓಕೆ. Hmm. ಅದ್ವೈತ ಆಚಾರ್ಯರು ನನ್ನ ಆಧ್ಯಾತ್ಮಿಕ ಗುರು ಶ್ರೀಮಂತರಿಂದ ಅಥವಾ ರಾಜನಿಂದ ದಾನ ಧರ್ಮವನ್ನು ಎಂದು ಸ್ವೀಕರಿಸಬಾರದು ಎಂದರೆ ಆಧ್ಯಾತ್ಮಿಕ ಗುರುವು ಅಂತ ಲೌಕಿಕರಿಂದ ಹಣವನ್ನು ಧಾನ್ಯವನ್ನು ಸ್ವೀಕರಿಸಿದೆ ಅವನ ಮನಸ್ಸು ಮಲಿನವಾಗುತ್ತದೆ. Next verse. ಮನಸ್ಸು ಕುಲುಷಿತವಾದರೆ ಕೃಷ್ಣನನ್ನು ನೆನೆಯುವುದು ತುಂಬಾ ಕಷ್ಟ. ಕೃಷ್ಣ ಸ್ಮರಣೆಗೆ ಭಂಗ ಬಂದರೆ ಜೀವನ ವ್ಯರ್ಥ. ಫಿನಿಶ್ ಪ್ರಭು. So you see, this is what happens if you do not take Krishna Prasadam. So ನೋಡಿ, ನಾವು ಪ್ರಸಾದವನ್ನ ಕೃಷ್ಣರ ಪ್ರಸಾದವನ್ನು ತಗೊಂಡಿಲ್ಲ ಅಂದ್ರೆ ನಾವು ಕೃಷ್ಣರನ್ನ ಚಿಂತೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಲಾಗ್ತದೆ. This is when we cannot think of Krishna, then what is the use of our living? Correct? Yes, Prabhu. Can you go to the next section and read? ಅದೇ ರೀತಿ ಜನನಾಂಗಗಳ ಪ್ರಚೋದನೆಯನ್ನು ಅಂದರೆ ಲೈಂಗಿಕ ಪ್ರಚೋದನೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಜನನಾಂಗಗಳನ್ನು ಅನಾವಶ್ಯಕವಾಗಿ ಬಳಸದೇ ಇದ್ದರೆ ಅವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ಜನನಾಂಗವನ್ನು ಕೃಷ್ಣ ಪ್ರಜ್ಞೆಯುಳ್ಳ ಶಿಶುವನ್ನು ಪಡೆಯಲು ಬಳಸಬೇಕು, ಇಲ್ಲದಿದ್ದರೆ ಅದನ್ನು ಬಳಸಬಾರದು. ಜನನಾಂಗ ತೃಪ್ತಿಗಾಗಿ ವಿವಾಹ ಮಾಡಿಕೊಳ್ಳಬಾರದು. ಕೃಷ್ಣ ಪ್ರಜ್ಞೆಯುಳ್ಳ ಮಕ್ಕಳನ್ನು ಪಡೆಯಲು ಮದುವೆ ಮಾಡಿಕೊಳ್ಳಬೇಕು ಎಂದು ತತ್ವವನ್ನು ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರತಿಪಾದಿಸುತ್ತದೆ. ಮಕ್ಕಳು ಸ್ವಲ್ಪ ಬೆಳೆದೊಡನೆ ಟೆಕ್ಸಸ್ ಡಲಾಸ್ ಎಂಬಲ್ಲಿರುವ ನಮ್ಮ ಗುರುಕುಲಕ್ಕೆ ಕಳಿಸುತ್ತಾರೆ. ಅಲ್ಲಿ ಆ ಮಕ್ಕಳಿಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳ ಭಕ್ತರಾಗುವಂತೆ ತರಬೇತಿ ಕೊಡುತ್ತಾರೆ. ಕೃಷ್ಣ ಪ್ರಜ್ಞೆ ಇರುವ ಅಂತಹ ಅನೇಕ ಮಕ್ಕಳು ಅವಶ್ಯಕತೆ ಇದೆ. ಕೃಷ್ಣ ಪ್ರಜ್ಞೆಯುಳ್ಳ ಸಂತಾನವನ್ನು ಉತ್ಪತ್ತಿ ಬಲ್ಲಂತಹವರಿಗೆ ತನ್ನ ಜನನಾಂಗವನ್ನು ಬಳಸಲು ಅನುಮತಿ ಇದೆ. ಫಿನಿಶ್ ಪ್ರಭು. So you can see how householders should be trained to produce Krishna conscious children. ಸೊ ಸಂಸಾರಸ್ಥರು ಒಂದು ಕೃಷ್ಣ ಪ್ರಜ್ಞನ ಆಂದೋಲನ ಮಕ್ಕಳನ್ನ ಪಡೆಯಲು ಮಾತ್ರ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕಂತ ಹೇಳಲಾಗ್ತಿದೆ. As if you do not produce Krishna conscious children, and if you produce unwanted children, Manna Shankara, as in the Bhagavad Gita says, then the whole society goes to hell. ಸೊ ನೋಡಿ, ಕೃಷ್ಣ ಪ್ರಜ್ಞಾ ಮಕ್ಕಳಲ್ದೇನೆ ನಾವು ವರ್ಣಶಂಕರ ಅಂದ್ರೆ ತಂದೆ ಯಾರು ಅಂತ ಗೊತ್ತಿಲ್ಲಂತ ಒಂದು ಮಗು ಸಮಾಜದಲ್ಲಿ ಹುಟ್ಟಿದ್ರೆ ಸಮಾಜಕ್ಕೆ ಎಷ್ಟು ಕಳಂಕ ಮತ್ತೆ ಬಹಳ ಅಪಪ್ರಯೋಜನ ಅಂದ್ರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡದಂತ ಒಂದು ಮಗುವನ್ನ ನಾವು ಕೊಟ್ಟಾಗೆ. You can go Bhagavad Gita. 140. Bhagavad Gita chapter 1 text 40. ಹರೇ ಕೃಷ್ಣ, ಬೇರೆ ಯಾರು ಓದ್ತೀರಾ?
ಯಾರೋ Can read unmute ಮಾಡಿ. 139. ಹಾ, Can ಓದಿ read ಮಾತಾಡಿ. 139 first. 139 ಪ್ರಭು. ಓಕೆ, ಓದ್ತೀರಾ? ಓದಿ ಮತ್ತೆ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. 140. ಕಂಟಿನ್ಯೂ ಮಾಡಿ ಮತ್ತೆ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. Next verse. ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ದೃಶ್ಯ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. Up to 43, can read. ಕಂಟಿನ್ಯೂ ಮಾಡ್ತೀನಿ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಟಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. So therefore it's very important to produce God conscious children. ಸೊ ಆದ್ದರಿಂದ ನೋಡಿ, ಬಹಳ ಒಂದು ಮುಖ್ಯವಾದ ಅಂಶ ಅಂದ್ರೆ, ಸೊ ದೈವ ಕುಟುಂಬದಿಂದ ದೈವಿ ಮಕ್ಕಳಿಂದ ಅಂದ್ರೆ ಅಂತವರಿಗೆ ಸಂತಾನ ಕೊಡುವುದು ಬಹಳ ಮುಖ್ಯ. Correct. Can you read again the nectar of instruction? Continue. ಅದೇ ಓದ್ತೀರಾ? ಅದು ಕೃಷ್ಣ ಪ್ರಜ್ಞಾ ನಿಯಂತ್ರಣ ವಿಧಾನಗಳಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡಿ ಮತ್ತೆ. ಎಲ್ಲಿಂದ ಅಂತ ಗೊತ್ತಾಗ್ಲಿಲ್ಲ. ಕೃಷ್ಣ ಪ್ರಜ್ಞಾ ನಿಯಂತ್ರಣ. ಇದೆ ನೋಡಿ ಮತ್ತೆ, ಕೃಷ್ಣ ಪ್ರಜ್ಞಾ ನಿಯಂತ್ರಣ ವಿಧಾನಗಳಲ್ಲಿ ಪೂರ್ಣ ಸಾಧನೆ ಮಾಡಿದವನು. ಹರೇ ಕೃಷ್ಣ, ಬೇರೆ ಯಾರು ಓದ್ತೀರಾ? ಪ್ರಭು, ಓದ್ತೀನಿ. ಓದಿ. ಪ್ರಜ್ಞಾ ನಿಯಂತ್ರಣ ವಿಧಾನಗಳಲ್ಲಿ ಪೂರ್ಣ ಸಾಧನೆ ಮಾಡಿದವನು ಸದ್ಗುರುವಾಗಲು ಅರ್ಹನಾಗುವನು. ಉಪದೇಶಾಮೃತಕ್ಕೆ ಬರೆದ ತಮ್ಮ ಅನುವೃತ್ತಿ ವ್ಯಾಖ್ಯಾನದಲ್ಲಿ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮ್ಮ ಐತಿಕ ವಿಷಯಗಳ ಬಗೆಗಿನ ತದಾತ್ಮವು ಮಾತಾಡಬೇಕೆಂಬ ಚಪಲ, ಮನಸ್ಸಿನ ಚಾಂಚಲ್ಯ ಮತ್ತು ದೇಹದ ಅವಶ್ಯಕತೆಗಳು ಎಂಬ 3 ಬಗೆಯ ಪ್ರಚೋದನೆಗಳನ್ನು ಸೃಷ್ಟಿಸುತ್ತದೆ ಎಂದು ಬರೆಯುತ್ತಾರೆ. ಜೀವಿಯು ಈ 3 ಬಗೆಯ ಪ್ರಚೋದನೆಗಳಿಗೆ ಬಲಿಯಾದಾಗ ಅವನ ಜೀವನ ಅಪವಿತ್ರವಾಗುತ್ತದೆ. ಯಾರು ಈ ಪ್ರಚೋದನೆಗಳ ನಿಗ್ರಹವನ್ನು ಅಭ್ಯಾಸ ಮಾಡುವರೋ ಅವರು ತಪಸ್ವಿ ಎಂದು ಕರೆಯುತ್ತಾರೆ. ಅಂತಹ ತಪಸ್ಸಿನಿಂದ ಮಾನವನು ದೇವೋತ್ತಮ ಪರಮಪುರುಷ ಬಹಿರಂಗ ಶಕ್ತಿಯಾದ ಭೌತಿಕ ಶಕ್ತಿಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ನಾವು ಮಾತಿನ ಚಪಲವೆನ್ನುವುದು ಕೆಲಸಕ್ಕೆ ಬಾರದ ಮಾತಿನ ಚಪಲವನ್ನು ನಿರಾಕಾರವಾದಿಗಳಾದ ಮಾಯಾವಾದಿಗಳ ಮಾತನ್ನು ಕಾಮ್ಯ ಕಾರ್ಯಗಳಲ್ಲಿ ಇವನು ಕರ್ಮಕಾಂಡ ಎಂಬ ಕರೆಯುತ್ತಾರೆ. ತೊಡಗಿರುವವರ ಮಾತನ್ನು ಇಲ್ಲವೇ
ಲಂಗು ಲಗಾಮಿಲ್ಲದೆ ಜೀವನದ ಸುಖವನ್ನನುಭವಿಸುವವರ ಮಾತನ್ನು ಕುರಿತು ನಾವು ಹೇಳುತ್ತಿದ್ದೇವೆ. ಅಂತಹವರ ಮಾತುಗಳು ಅಥವಾ ಸಾಹಿತ್ಯಗಳು ಬಾಯಿ ಚಪಲವನ್ನು ಪ್ರದರ್ಶಿಸುವ ನಿದರ್ಶನಗಳು. ಅನೇಕ ಜನರು ಅಬದ್ಧವನ್ನು ಮಾತಾಡುತ್ತಿದ್ದಾರೆ ಮತ್ತು ಕೆಲಸಕ್ಕೆ ಬಾರದ ಪುಸ್ತಕಗಳನ್ನು ಬರೆಯುತ್ತಿದ್ದಾರೆ. ಇವೆಲ್ಲ ಬಾಯಿ ಚಪಲದ ಫಲ. ಈ ಪ್ರವೃತ್ತಿಯನ್ನು ತಡೆಯಬೇಕಾದರೆ ನಾವು ನಮ್ಮ ಮಾತುಗಾರಿಕೆಗಳನ್ನು ಶ್ರೀಕೃಷ್ಣನ ಕಡೆಗೆ ತಿರುಗಿಸಬೇಕು. ಇದನ್ನು ಶ್ರೀಮದ್ಭಾಗವತದಲ್ಲಿ ವಿವರಿಸಲಾಗಿದೆ. ಕಂಟಿನ್ಯೂ ಮಾಡಿ ಮತ್ತೆ. ಸಕಲ ಲೋಕವನ್ನು ಪವಿತ್ರಗೊಳಿಸಬಲ್ಲ ಭಗವಂತನ ಗುಣಗಳನ್ನು ವರ್ಣಿಸದಂತಹ ಮಾತುಗಳನ್ನು ಕಾಗೆಗಳ ಧಾಮವೆಂದು ಸಾಧು ಸಂತರು ಪರಿಗಣಿಸಿದ್ದಾರೆ. ಏಕೆಂದರೆ ಇಂತಹ ಪರಿಪೂರ್ಣ ವ್ಯಕ್ತಿಗಳು ದಿವ್ಯಧಾಮದ ವಾಸಿಗಳಾಗಿದ್ದರಿಂದ ಅವರು ಈ ಕಾಗೆಗಳ ಧಾಮದಲ್ಲಿ ಯಾವುದೇ ಸಂತೋಷವನ್ನು ಕಾಣರು. ಕಂಟಿನ್ಯೂ ಮಾಡ್ಬೇಕಾ ಪ್ರಭು? ಮಾಡಿ ಮತ್ತೆ. ಆದರೆ ಅನಂತನಾದ ಪರಮ ಪ್ರಭುವಿನ ನಾಮ, ಕೀರ್ತಿ, ರೂಪಗಳು, ಲೀಲೆಗಳು ಮೊದಲಾದವುಗಳ ದಿವ್ಯ ಮಹಿಮೆಗಳ ವಿವರಗಳೇ ತುಂಬಿರುವ ಸಾಹಿತ್ಯದ ಮಾತೆ ಬೇರೆ. ದಿವ್ಯ ವಾಕ್ಕುಗಳಿಂದ ತುಂಬಿದ ಈ ಸಾಹಿತ್ಯವು ಪ್ರಪಂಚದ ಗೊತ್ತು ಗುರಿ ಇಲ್ಲದ ನಾಗರಿಕತೆಯ ಭ್ರಷ್ಟ ಜೀವನಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡುತ್ತದೆ. ಅಂತಹ ದಿವ್ಯ ಸಾಹಿತ್ಯಗಳು ಪರಿಪೂರ್ಣವಾಗಿ ರಚಿತವಾಗಿಲ್ಲದಿದ್ದರೂ ಅವನು ಸತ್ಯವಂತರಾಗುವರು. ಪರಿಶುದ್ಧರಾದವರು ಶ್ರವಣ ಮಾಡುತ್ತಾರೆ, ಆಡುತ್ತಾರೆ ಮತ್ತು ಒಪ್ಪಿರುತ್ತಾರೆ. ತೀರ್ಮಾನ ಇಷ್ಟೇ: ದೇವೋತ್ತಮ ಪರಮ ಪುರುಷನ ಬಗ್ಗೆ ಮಾತನಾಡಿದಾಗ ಮಾತ್ರವೇ ನಾವು ಕೆಲಸಕ್ಕೆ ಬಾರದ ಅಬದ್ಧವಾದ ಮಾತುಗಳನ್ನು ನಿಲ್ಲಿಸಬಹುದು. ನಮ್ಮ ಕೃಷ್ಣ ಪ್ರಜ್ಞಾ ಸಾಕ್ಷಾತ್ಕಾರಕ್ಕೆ ಮಾತ್ರ ನಾವು ನಮ್ಮ ವಾಕ್ಶಕ್ತಿಯನ್ನು ಬಳಸಬೇಕು. ಚಿತ್ತ ಚಾಂಚಲ್ಯದ ಬಗೆಗೆ ಹೇಳುವುದಾದರೆ ಅದನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಅವಿರೋಧ ಪ್ರೀತಿ, ಲಂಗು ಲಗಾಮಿಲ್ಲದ ಅನುರಕ್ತಿ ಎಂದು ಕರೆಯುತ್ತಾರೆ. ಇನ್ನೊಂದು ವಿರೋಧಯುಕ್ತ ಕ್ರೋಧ, ನಿರಾಶೆಯಿಂದ ಕೋಪ ಎಂದು ಕರೆಯುತ್ತಾರೆ. ಮಾಯಾವಾದಿಗಳ ತತ್ವಕ್ಕೆ ಅಂಟಿಕೊಂಡಿರುವುದು, ಕರ್ಮವಾದಿಗಳ ಕರ್ಮಫಲಗಳಲ್ಲಿ ನಂಬಿಕೆ ಇರುವುದು, ಐಹಿಕ ಕಾಮನೆಗಳನ್ನಾಧರಿಸಿದ ಯೋಜನೆಗಳಲ್ಲಿ ಇವುಗಳನ್ನು ಅವಿರೋಧ ಪ್ರೀತಿ ಎಂದು ಕರೆಯುತ್ತಾರೆ. ಜ್ಞಾನಿಗಳು, ಕರ್ಮಿಗಳು ಮತ್ತು ಐಹಿಕ ಯೋಜನೆಗಳನ್ನು ಮಾಡುವವರು ಸಾಮಾನ್ಯವಾಗಿ ಬದ್ಧಾತ್ಮರ ಗಮನವನ್ನು ಸೆಳೆಯುತ್ತಾರೆ. ಲೌಕಿಕ ವ್ಯಕ್ತಿಗಳು ತಮ್ಮ ಯೋಜನೆಗಳು ಕೈಗೂಡದಿದ್ದಾಗ ತಮ್ಮ ಉಪಾಯಗಳು ಫಲಿಸಿದ್ದಾಗ ಸಿಡಿಮಿಡಿಗೊಳ್ಳುತ್ತಾರೆ. ಐಹಿಕ ಕಾಮನೆಗಳು ಕೈಗೂಡದೆ ನಿರಾಶೆಯಾದಾಗ ಕೋಪ ಬರುತ್ತದೆ. Read on. ಕಂಟಿನ್ಯೂ ಮಾಡಿ. ಅದೇ ರೀತಿ ದೈಹಿಕ ಅವಶ್ಯಕತೆಗಳನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ನಾಲಿಗೆ, ಹೊಟ್ಟೆ ಮತ್ತು ಜನನಾಂಗಗಳ ಅವಶ್ಯಕತೆಗಳು. ಈ 3 ಅಂಗಗಳು ದೇಹದ ಮುಂಭಾಗದಲ್ಲಿ ಒಂದೇ ಸರಳ ರೇಖೆಯಲ್ಲಿರುವುದನ್ನು ಗಮನಿಸಬಹುದು. ದೇಹದ ಬಳಕೆಗಳು ನಾಲಿಗೆಯಿಂದ ಶುರು ಆಗುತ್ತದೆ. ಮಾನವನು ನಾಲಿಗೆಯನ್ನು ಪ್ರಸಾದ ಸೇವನೆಗೆ ಸೀಮಿತಗೊಳಿಸಿ ಅದನ್ನು ಹತೋಟಿಯಲ್ಲಿಟ್ಟರೆ ಹೊಟ್ಟೆಯ ಮತ್ತು ಜನನಾಂಗಗಳ ಬಯಕೆಗಳು ತಂತಾನೇ ನಿಯಂತ್ರಿಸಬಹುದು. ಈ ಸಂಬಂಧದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಹೀಗೆ ಹೇಳುತ್ತಾರೆ: ಓ ಪ್ರಭುವೇ, ಈ ಬೌದ್ಧ ದೇಹವು ಅಜ್ಞಾನದ ಮುದ್ದೆ. ಇಂದ್ರಿಯಗಳು ನಮ್ಮನ್ನು ಸಾವಿನತ್ತ ಒಯ್ಯುವ ದಾರಿಗಳ ಜಾಲ. ಹೇಗೋ ನಾವು ಇಂದ್ರಿಯ ಸುಖದ ಸಂಸಾರ ಸಾಗರಕ್ಕೆ ಬಿದ್ದಿದ್ದೇವೆ. ಇಂದ್ರಿಯಗಳಲ್ಲೆಲ್ಲ ನಾಲಿಗೆಯು ಅತ್ಯಕ್ಷೆಯುಳ್ಳದ್ದು ಮತ್ತು ಅದನ್ನು ಹದ್ದುಬಸ್ತಿನಲ್ಲಿಡಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ನಾಲಿಗೆಯನ್ನು ಜಯಿಸುವುದು ತುಂಬಾ ಕಷ್ಟ. ಆದರೆ ಪ್ರೀತಿಯ ಕೃಷ್ಣನೇ, ನೀನಾದರೋ ಬಹಳ ದಯಾಮಯನು. ನಾಲಿಗೆಯನ್ನು ಜಯಿಸಲು ನೀನು ನಮಗೆ ಈ ಪ್ರಸಾದವನ್ನು ಕಳಿಸಿಕೊಟ್ಟಿದ್ದೀಯೆ.
ಆದ್ದರಿಂದ ನಮಗೆ ತೃಪ್ತಿಯಾಗುವಷ್ಟು ಪ್ರಸಾದವನ್ನು ಸ್ವೀಕರಿಸೋಣ. ರಾಧೆ ಮತ್ತು ಕೃಷ್ಣರ ಗುಣಗಾನ ಮಾಡಿ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದ ಪ್ರಭುಗಳ ಸಹಾಯವನ್ನು ಪ್ರೀತಿಯಿಂದ ಕೋರೋಣ. 6 ಬಗೆಯ ರಸಗಳಿವೆ. ಇವುಗಳಲ್ಲಿ ಯಾವುದಾದರೊಂದು ರಸದ ಉದ್ರೇಕಕ್ಕೆ ಮಾನವನು ಒಳಗಾದರೆ ಅವನು ನಾಲಿಗೆಯ ಚಪಲಕ್ಕೆ ವಶನಾಗುತ್ತಾನೆ. ಕೆಲವರು ವೀರ್ಯ ಮತ್ತು ರಕ್ತಗಳಿಂದ ಉತ್ಪತ್ತಿಯಾದ ಮಾಂಸ, ಮೀನು, ನಳ್ಳಿ, ಮೊಟ್ಟೆಗಳು ಮೊದಲಾದವನ್ನು ತಿನ್ನಲು ಇಷ್ಟಪಡುತ್ತಾರೆ. ಮೃತ ದೇಹಗಳ ರೂಪದಲ್ಲಿರುವ ಇವನ್ನು ತಿನ್ನುತ್ತಾರೆ. ಇತರರು ತರಕಾರಿಗಳು, ಸೊಪ್ಪು, ಸದೆ, ಬಳಸದೆ ಅಥವಾ ಕ್ಷೀರೋತ್ಪನ್ನಗಳನ್ನು ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಇವೆಲ್ಲ ತಿನ್ನುವುದು ನಾಲಿಗೆಯ ಚಪಲ ತೀರಿಸಿಕೊಳ್ಳಲು, ಇಂದ್ರಿಯ ತೃಪ್ತಿಗಾಗಿ. ಹೀಗೆ ತಿನ್ನುವುದನ್ನು ಮೆಣಸಿನಕಾಯಿ, ಹುಣಸೆಹಣ್ಣು ಮೊದಲಾದವನ್ನು ಹೆಚ್ಚಿಗೆ ಹಾಕಿಕೊಂಡು ರುಚಿಯಾಗಿ ತಿನ್ನುವುದನ್ನು ಕೃಷ್ಣ ಪ್ರಜ್ಞೆಯುಳ್ಳವರು ವರ್ತಿಸಬೇಕು. ವೀಳೆಯದೆಲೆ, ಅರಿತಕ್ಕಿ, ಅಡಿಕೆ, ಪಾನ್ ತಯಾರಿಸಲು ಬಳಸುವ ನಾನಾ ಬಗೆಯ ಮಸಾಲೆಗಳು, ಹೊಗೆ ಸೊಪ್ಪು, ಎಸ್ಎಸ್ಡಿ, ಗಾಂಜಾ, ಅಫೀಮು, ಮದ್ಯ, ಕಾಫಿ ಮತ್ತು ಟೀಗಳನ್ನು ಬಳಸುವುದು ನಿಷಿದ್ಧ. ಚಪಲಗಳನ್ನು ಈಡೇರಿಸಿಕೊಳ್ಳಲು ನಾವು ಕೃಷ್ಣನಿಗೆ ನಿವೇದನೆ ಮಾಡಿ ಉಳಿದ ಆಹಾರ ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿದರೆ ಮಾಯೆಗೆ ಬಲಿಯಾಗುವುದನ್ನು ತಪ್ಪಿಸಿಕೊಳ್ಳಬಹುದು. ತರಕಾರಿಗಳು, ಕಾಳುಗಳು, ಹಣ್ಣುಗಳು, ಹಾಲಿನ ಉತ್ಪನ್ನಗಳು ಮತ್ತು ನೀರು ಭಗವಂತನಿಗೆ ಅರ್ಪಣೆ ಮಾಡಲು ಸೂಕ್ತವಾದ ಆಹಾರಗಳು. ಹೀಗೆಂದು ಶ್ರೀಕೃಷ್ಣನೇ ಹೇಳಿದ್ದಾನೆ. ಆದರೆ ಬಾಯಿಗೆ ರುಚಿಯಾಗಿದೆ ಎಂಬ ಏಕೈಕ ಕಾರಣದಿಂದ ಪ್ರಸಾದ ಸ್ವೀಕರಿಸಿದರೆ, ಅತಿಯಾಗಿ ತಿಂದರೆ ಅವನ್ನು ಬಾಯಿ ಚಪಲಕ್ಕೆ ಬಲಿಯಾಗುತ್ತಾನೆ. ಪ್ರಸಾದವನ್ನು ತಿನ್ನುವಾಗಲೂ ರುಚಿಯಾದ ಭಕ್ಷ್ಯಗಳನ್ನು ತಿನ್ನಬಾರದೆಂದು ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲಿಸಿದ್ದಾರೆ. ಸೊಗಸಾದ ಭಕ್ಷ್ಯ ಭೋಜನಗಳನ್ನು ತಿನ್ನುವ ಉದ್ದೇಶದಿಂದ ನಾವು ಭಕ್ಷ್ಯಗಳನ್ನು ದೇವರಿಗೆ ನೈವೇದ್ಯ ಮಾಡಿದರೆ ನಾವು ನಾಲಿಗೆಯನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದಂತಾಗುತ್ತದೆ. ನಾವು ರುಚಿಯಾದ ಆಹಾರವನ್ನು ತಿನ್ನುವ ಸಲುವಾಗಿ ಶ್ರೀಮಂತನ ಆಹ್ವಾನವನ್ನು ಒಪ್ಪಿಕೊಂಡರೆ ನಾವು ಬಾಯಿ ಚಪಲ ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಎಂದೇ ಅರ್ಥ. ಚೈತನ್ಯ ಚರಿತಾಮೃತದಲ್ಲಿ ಹೀಗೆ ಹೇಳಿದೆ. ಯಾರು ತನ್ನ ನಾಲಿಗೆ ಚಪಲ ತೀರಿಸಿಕೊಳ್ಳಲು ಅತ್ತಿತ್ತ ಓಡಾಡುತ್ತಾರೋ, ಯಾರು ತನ್ನ ಹೊಟ್ಟೆ ಮತ್ತು ಜನನಾಂಗಗಳನ್ನು ಸದಾ ತೃಪ್ತಿಪಡಿಸುತ್ತಾರೋ ಅಂತವರಿಗೆ ಕೃಷ್ಣನು ದೊರಕುವುದಿಲ್ಲ. ಹಿಂದೆಯೇ ಹೇಳಿರುವಂತೆ ನಾಲಿಗೆ, ಹೊಟ್ಟೆ ಮತ್ತು ಜನನಾಂಗ ಎಲ್ಲವೂ ದೇಹದ ಮುಂಭಾಗದಲ್ಲಿ ಒಂದೇ ಸರಳ ರೇಖೆಯಲ್ಲಿವೆ. ಆದ್ದರಿಂದ ಅವು ಒಂದೇ ವರ್ಗಕ್ಕೆ ಸೇರಿದವು. ಚೈತನ್ಯ ಮಹಾಪ್ರಭುಗಳು ಬಾಲ ನ ಕಾಯಿಬೆ ನ ಪರಿಬೆ, ರಮಾರಮಿಯಾಗಿ ವೇಷಭೂಷಣಗಳನ್ನು ಹಾಕಿಕೊಳ್ಳಬೇಡ ಮತ್ತು ರುಚಿಯಾದ ಆಹಾರ ಪದಾರ್ಥಗಳನ್ನು ತಿನ್ನಬೇಡ ಎಂದು ಹೇಳಿದ್ದಾರೆ. ಹೊಟ್ಟೆಯ ಕಾಯಿಗಳಿಂದ ನರಳುತ್ತಿರುವವರಿಗೆ ಹೊಟ್ಟೆಯ ಚಪಲವನ್ನು ತಡೆದುಕೊಳ್ಳುವುದು ಕಷ್ಟ. ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಬಯಸಿದರೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ತಂದುಕೊಳ್ಳುತ್ತೇವೆ. ಆದರೆ ನಾವು ಏಕಾದಶಿ ಮತ್ತು ಜನ್ಮಾಷ್ಟಮಿಯಂತಹ ದಿನಗಳನ್ನು ಉಪವಾಸ ಮಾಡಿದರೆ ಹೊಟ್ಟೆಯ ಚಪಲವನ್ನು ನಿಗ್ರಹಿಸಬಹುದು. ಇನ್ನು ಲೈಂಗಿಕ ಪ್ರಚೋದನೆಗಳ ಬಗ್ಗೆ ಹೇಳುವುದಾದರೆ ಅವು 2 ಬಗೆ. ಒಂದು ಸಕ್ರಮ, ಇನ್ನೊಂದು ಅಕ್ರಮ. ಅಥವಾ ಒಂದು ಶಾಸ್ತ್ರ ಸಮ್ಮತ, ಇನ್ನೊಂದು ಆಧಾರ. ಒಬ್ಬನು ಪ್ರಾಪ್ತವಯಸ್ಕನಾದ ಮೇಲೆ ಶಾಸ್ತ್ರೋಕ್ತವನ್ನು ಮದುವೆಯಾಗಬಹುದು ಮತ್ತು ತನ್ನ ಜನನಾಂಗವನ್ನು ಸಸ್ತನ ಪಡೆಯಲು ಬಳಸಬಹುದು. ಇದು ಶಾಸ್ತ್ರ ಮತ್ತು ಸಮ್ಮತ ಮತ್ತು ಧರ್ಮ ಸಮ್ಮತ. ಇಲ್ಲದಿದ್ದರೆ ಅವನು ತನ್ನ ತೀಟೆ ತೀರಿಸಿಕೊಳ್ಳಲು ಕೃತಕ ವಿಧಾನಗಳನ್ನು ಬಳಸಬೇಕಾಗಬಹುದು. ಆಗ ಅವನು ಸಂಯಮದಿಂದಿರಲು
ಸಾಧ್ಯವಾಗದಿರಬಹುದು. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಒಬ್ಬನು ಅಕ್ರಮ ಲೈಂಗಿಕ ಚಟುವಟಿಕೆಗಳಲ್ಲಿ ನಿರತನಾದರೆ ಸಂಭೋಗದ ಬಗೆಗೆ ಯೋಚಿಸುವುದು, ಅಂಜಿಕೆ ಹಾಕುವುದು, ಮಾತಾಡುವುದು ಅಥವಾ ಸಂಭೋಗಗಳಲ್ಲಿ ನಿರತನಾಗುವುದು, ಇಲ್ಲವೇ ಕೃತಕ ವಿಧಾನಗಳಿಂದ ವಾಟ್ ಈಸ್ ಪ್ರಭು ಸ್ಕ್ರೋಲ್ ಮಾಡಿದ್ ಕ್ಷೀಣ ತೃಪ್ತಿ ಪಡಿಸಿಕೊಂಡರೆ ಅವನು ಮಾಯಾಪಾಶದಲ್ಲಿ ಸಿಲುಕುತ್ತಾನೆ. ಈ ಉಪದೇಶಗಳು ಗೃಹಸ್ಥರಿಗೆ ಮಾತ್ರವಲ್ಲದೆ ತ್ಯಾಗಿಗಳಿಗೂ, ಅಂದರೆ ಜೀವನದಲ್ಲಿರುವವರಿಗೂ ಅನ್ವಯವಾಗುತ್ತದೆ. ಶ್ರೀ ಜಗದಾನಂದ ಪಂಡಿತರು ತಮ್ಮ ಪ್ರೇಮ ವಿವರ್ಥವೆಂಬ ಕೃತಿಯ 7ನೆಯ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ದಾರೆ. ಪ್ರಿಯ ಸೋದರ, ನೀನು ಬೈರಾಗಿ. ನೀನು ಸಾಧಾರಣವಾದ ಲೌಕಿಕ ವಿಷಯಗಳ ಬಗೆಗಿನ ಮಾತುಗಳನ್ನು ಹೇಳಬಾರದು. ಇತರರಿಗೆ ಜೊತೆ ಬೆರೆತಾಗ ಲೌಕಿಕ ವಿಷಯಗಳನ್ನು ಮಾತಾಡಲೂಬಾರದು. ಕನಸಿನಲ್ಲೂ ಹೆಂಗಸರ ಬಗೆಗೆ ಆಲೋಚಿಸಬಾರದು. ನೀನು ಸನ್ಯಾಸವನ್ನು ಸ್ವೀಕರಿಸಿದ್ದೀಯೆ, ಹೆಂಗಸರೊಡನೆ ಸೇರುವುದಿಲ್ಲವೆಂಬ ವ್ರತ ಕೈಗೊಂಡಿದ್ದೀಯೆ. ನೀನು ಚೈತನ್ಯ ಪ್ರಭುಗಳ ಸಂಗ ಮಾಡಬೇಕಾದರೆ ನೀನು ಸದಾ ಛೋಟ ಹರಿದಾಸವನ್ನು ನೆನೆಯಬೇಕು. ಅವನನ್ನು ಭಗವಂತನು ಹೀಗೆ ತಿರಸ್ಕರಿಸಿದನೆಂಬುದನ್ನು ನೆನೆಯಬೇಕು. ಪಂಚಭಕ್ಷ್ಯ ಪರಮಾನ್ನಗಳನ್ನು ತಿನ್ನಬಾರದು. ನಾಜೂಕಿನ ಉಡುಗೆ ತೊಡುಗೆಗಳು ಹಾಕಿರಬಾರದು. ಸದಾ ವಿನಮ್ರನಾಗಿದ್ದು ಶ್ರೀ ಶ್ರೀ ರಾಧಾಕೃಷ್ಣರನ್ನು ನಿನ್ನ ಹೃದಯಾಂತರಾಳದಲ್ಲಿ ನೆನೆದು ಸೇವೆ ಮಾಡು. ತಾತ್ಪರ್ಯ ಇಷ್ಟೇ. ಯಾರು ಈ 6 ಎಂದರೆ ಮಾತು, ಮನಸ್ಸು, ಕೋಪ, ನಾಲಗೆ, ಹೊಟ್ಟೆ ಮತ್ತು ಜನನಾಂಗಗಳನ್ನು ನಿಗ್ರಹಿಸಬಲ್ಲರೋ ಅವರನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಕರೆಯಬೇಕು. ಸ್ವಾಮಿ ಎಂದರೆ ಒಡೆಯ, ಗೋಸ್ವಾಮಿ ಎಂದರೆ ಗೋವಿನ ಒಡೆಯ ಎಂದರ್ಥ. ಸನ್ಯಾಸವನ್ನು ಸ್ವೀಕರಿಸಿದರೆ ಅವನು ಸ್ವಾಮಿ ಎಂಬ ಬಿರುದನ್ನು ಪಡೆಯುತ್ತಾನೆ. ಅಂದರೆ ಅವನು ಕುಟುಂಬದ ಅಥವಾ ಸಮಾಜದ ಒಡೆಯ ಎಂದರ್ಥವಲ್ಲ. ಅವನು ಇಂದ್ರಿಯಗಳ ಒಡೆಯನಾಗಬೇಕು. ಇಂದ್ರಿಯಗಳ ಒಡೆಯನಾಗದೆ ಒಬ್ಬನನ್ನು ಗೋಸ್ವಾಮಿ ಎಂದು ಕರೆಯಲಾಗದು. ಅವನು ಗೋದಾಸ, ಅಂದರೆ ಇಂದ್ರಿಯಗಳ ದಾಸ. ವೃಂದಾನದ 6 ಗೋಸ್ವಾಮಿಗಳು ನಡೆದಂತೆ ಎಲ್ಲ ಸ್ವಾಮಿಗಳು ಗೋಸ್ವಾಮಿಗಳು ಭಗವಂತನ ದಿವ್ಯ ಸೇವೆಗಳಲ್ಲಿ ಪೂರ್ಣವಾಗಿ ನಿರತರಾಗಿರಬೇಕು. ಇದಕ್ಕೆ ವಿರುದ್ಧವಾಗಿ ಗೋದಾಸರಾದರೂ ಐಹಿಕ ಜಗತ್ತಿನ ನಿರತರಾಗಿರುತ್ತಾರೆ. ಅವರಿಗೆ ಬೇರೆ ಕೃಷ್ಣನ ದಾಸನಾಗಲಾರ. ಶ್ರೀ ಮಗ್ಧಗವತದಲ್ಲಿ ಪ್ರಹ್ಲಾದ ಪ್ರಹ್ಲಾದ ಮಹಾರಾಜನು ಹೀಗೆ ಹೇಳಿದ್ದಾನೆ. ಇಂದ್ರಿಯ ತೃಪ್ತಿಗಾಗಿ ಈ ಐಹಿಕ ಜಗತ್ತಿನಲ್ಲಿ ಬದುಕಿರಬೇಕೆಂದು ತೀರ್ಮಾನಿಸಿದವರು ಸ್ವಪ್ರಯತ್ನದಿಂದಾಗಲಿ ಇತರರ ಉಪದೇಶದಿಂದಾಗಲಿ ಇತರರ ಸಹವಾಸದಿಂದಾಗಲಿ ಕೃಷ್ಣ ಪ್ರಜ್ಞೆಯುಳ್ಳವರಾಗುವ ಸಾಧ್ಯತೆ ಇಲ್ಲ. ಅವರು ಲಂಗು ಲಗಾಮಿಲ್ಲದ ಇಂದ್ರಿಯಗಳಿಂದ ಅಂಧಕಾರದ ಪ್ರದೇಶಕ್ಕೆ ಎಳೆಯಲ್ಪಡುತ್ತಾರೆ. ಹೀಗೆ ಅವರು ಚವರ್ಣದಲ್ಲಿ ತೊಡಗಿರುತ್ತಾರೆ. So you can see how controlling the senses are so important. Speech, mind, anger, tongue, belly and genitals. ಸೊ ಇಲ್ಲಿ ನೋಡಿ, ಇಂದ್ರಿಯ ನಿಗ್ರಹ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಶ. ಸೊ ಯಾವ ರೀತಿ ನಮ್ಮ ಮಾತು, ನಮ್ಮ ಮನಸ್ಸು, ನಮ್ಮ ನಾಲಿಗೆ, ಸೊ ನಮ್ಮ ಜನನಾಂಗ, ಸೊ ಎಲ್ಲ ಒಂದು ಈ ಅಂಗಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಮಾತ್ರ ಸೊ ಭಕ್ತಿ ಮಾರ್ಗದಲ್ಲಿ ಸದೃಢವಾಗಿ ನಾವು ಮುಂದುವರಿಯಬಹುದು. So by taking up this devotional process of chanting 16 rounds and following the 4 principles, immediately you will
come to this platform of controlling all the senses? Hmm? ಸೊ ಈ ಭಕ್ತಿ ಮಾರ್ಗದಲ್ಲಿ ಸೊ ಪ್ರತಿನಿತ್ಯ ನಾವು ಈ ಒಂದು ಜಪ, ಸೊ 16 ಮಣೆಯ ಒಂದು ಜಪ ಮತ್ತೆ ಒಂದು 4 ನಿಯಮಗಳು ಇದೆಲ್ಲ. ಸೊ ಈ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ರೆ ಸೊ ನಾವು ಈ ಎಲ್ಲಾ ಒಂದು ಇಂದ್ರಿಯಗಳನ್ನ ನಾವು ಸಲೀಸಾಗಿ ನಾವು ಹತೋಟಿಯಲ್ಲಿ ಇಟ್ಕೊಳ್ಬಹುದು. This is real purification. Otherwise, if you just go and do all other things, you cannot clean your heart. ಸೊ ಇದು ನಿಜವಾದ ಒಂದು ನಮ್ಮ ಮನಸ್ಸನ್ನ ಶುದ್ಧಿ ಮಾಡುವಂತ ಒಂದು ಕಾರ್ಯ. ಸೊ ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ. ಬೇರೆ ಎಲ್ಲ ಮಾರ್ಗಗಳು ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಲಿಕ್ಕೆ ಸಹಕರಿಸುವುದಿಲ್ಲ. That's why Chaitanya Mahaprabhu has given us this formula, chanting Hare Krishna and taking Krishna Prasadam and talking about Krishna. ಸೊ ಆದ್ದರಿಂದ ಚೈತನ್ಯ ಮಹಾಪ್ರಭುಗಳು ನಮಗೆ ಇದೊಂದು ಸುಲಭವಾದ ಒಂದು ಮಾರ್ಗವನ್ನ ಅವ್ರು ನಮಗೆ ಉಪದೇಶ ಮಾಡಿದ್ದಾರೆ. ಸೊ ಮೊದಲನೇದಾಗಿ ಹರೇ ಕೃಷ್ಣ ಜಪವನ್ನು ಮಾಡುವುದು, ಸೊ ಮತ್ತೆ ಕೃಷ್ಣ ಪ್ರಸಾದ ತಗೊಳ್ಳುವುದು, ಮತ್ತೆ ಕೃಷ್ಣರ ಬಗ್ಗೆ ಮಾತನಾಡುವುದು. So anybody got any questions up to here? ಸೊ ಹರೇ ಕೃಷ್ಣ. ಸೊ ನಿಮ್ಮಲ್ಲಿ ಯಾರಿಗಾರ ಯಾವ್ದೇನೋ ಪ್ರಶ್ನೆ ಇದೆನಾ? Understand this topic? ಸೊ ಇವತ್ತಿನ ಒಂದು ಈ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಪ್ರಭು ಕೇಳ್ತಾ ಇದಾರೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ, ನಿಮ್ಗೆ ಏನಾದ್ರು ಡೌಟ್ಸ್ ಏನಿದ್ರೆ ಸೊ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕೇಳಿ. ಸೊ ಎಲ್ಲರಿಗೂ ಅರ್ಥ ಆಗಿದೆನಾ? ಹರೇ ಕೃಷ್ಣ. Very important class, Prabhu. We had a very important discussion how to control the senses. Very good. Who is Sujata? She is your sister. Lakshmi Chandru, new person, is it? No, she used to come. She just came in, is it? How about Pavitra? She is there always. How she understand? Mataji, Hare Krishna. Pavitra Mataji. Hare Krishna Prabhu. ಪ್ರಭು ಕೇಳ್ತಾರೆ ಎಲ್ಲ ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ? ನಿಮ್ಗೆ ಏನೇನೋ ಪ್ರಶ್ನೆ ಇದೆನಾ? ಏನಿಲ್ಲ ಪ್ರಭು, ಎಲ್ಲ ಅರ್ಥ ಆಯ್ತು ಪ್ರಭು. Yes, she's saying understood. So nice. Very good. Priyavani understood? Is not there. Prabhu, one question, Prabhu. Can we use our anger just like Hanuman, Chaitanya Mahaprabhu? Because we are not on that level, you see. No, but if you direct it to people who are against Krishna consciousness, there's no wrong in it. That's what it implies. Understand? Okay. If you get angry at people who are against the devotees of the Lord, then that's no wrong on your part. Okay. Yeah. But if you use it against people who are devotees, then you have a problem. Can translate? ಸೊ ಇಲ್ಲಿ ನೋಡಿ, ಪ್ರಭು ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ ನಮ್ಮ ಕೋಪವನ್ನ ನೋಡಿ ಇಲ್ಲಿ ಆಂಜನೇಯ ಹನುಮಂತ ಅವರು ತಮ್ಮ ಕೋಪವನ್ನ ರಾವಣನ ಮೇಲೆ ಯೂಸ್ ಮಾಡಿರಲ್ಲ. ಬಟ್ ಅವರತ್ತ ಶಕ್ತಿ ನಮ್ಮಲ್ಲಿ ಇಲ್ಲ. ಬಟ್ ಆದ್ರೆ ನಾವು ಯಾವ ರೀತಿ ನಮ್ಮ ಕೋಪವನ್ನ ಅವರು ಯೂಸ್ ಮಾಡ್ಕೋಬೇಕಂತ ಪ್ರಭು ಕೇಳಿದಾಗ ಪ್ರಭು ಹೇಳ್ತಿದ್ದಾರೆ, ಸೊ ಯಾರಾದ್ರೂ ಕೃಷ್ಣರ ಮೇಲೆ ಇಲ್ಲಾಂದ್ರೆ ಕೃಷ್ಣ ಭಕ್ತರ ಮೇಲೆ ಅನೈತಿಕವಾಗಿ ಅವ್ರನ್ನ ನಿಂದಿಸಿದ್ರೆ, ಸೊ ಅಂತವ್ರ ಮೇಲೆ ನಮ್ಮ ಕೋಪ, ಅಂದ್ರೆ ನಾವು ಅವ್ರ ಮೇಲೆ ಕೋಪ ಮಾಡಿಕೊಳ್ಳೋದು ಸಹಜ. ಅಂದ್ರೆ ಅವ್ರ ಮೇಲೆ ಕೋಪ ಅಂದ್ರೆ ಅದು ಒಂದು ಕರೆಕ್ಟ್ ಅಂತ ಪ್ರಭು ಹೇಳ್ತಿದ್ದಾರೆ. Yes. Yes, Prabhu. Yes.
So we should learn how to, use our judgment. Not that we become, what we say, act like very naive, ಕರೆಕ್ಟ್. ಸೊ ನಾವು ನಮ್ಮ ಜ್ಞಾನವನ್ನ ಮತ್ತೆ ಬುದ್ಧಿಯನ್ನು ಅಂದ್ರೆ ನಾವು ಅರ್ಥಕೊಂಡ್ಬಿಟ್ಟು ನಾವು ಈ ಕಾರ್ಯದಲ್ಲಿ ತೊಡಗಬೇಕು. ಅಂದ್ರೆ ಕೆಲವೊಂದ್ಸಲಿ ನಾವೆಲ್ಲರೂ ನಮಗೆಲ್ಲರೂ ಸಮಾನ, ಎಲ್ಲರೂ ಒಳ್ಳೆಯವರು ಅಂತ ನಾವು ಕೆಲವೊಂದ್ಸಲಿ ಭಾವಿಸ್ಬೋದು. ಆದ್ರೆ ನಮ್ಮ ಒಂದು ಈ ಜ್ಞಾನ ಮತ್ತೆ ನಮ್ಮ ಬುದ್ಧಿಯನ್ನ ಬಳಸ್ಬಿಟ್ಟು ಸೊ ಯಾರು ಭಕ್ತರು, ಯಾರು ಸೊ ದೈವ ಕಾರ್ಯದಲ್ಲಿ ತೊಡಗಿದ ಅಂತ ಅವ್ರನ್ನ ನಿಂದಿಸಿದ್ರೆ ಸೊ ಯಾವ ರೀತಿ ನಾವು ಅಂದ್ರೆ ಯಾವ ರೀತಿ ನೋಡ್ಬೇಕಂತೇಳಿ ನಮ್ಮಲ್ಲಿ ನಾವೇ ಡಿಸೈಡ್ ಮಾಡ್ಕೊಳ್ಬೇಕು. So we have to be using our reasonable senses, Of course, if somebody harm us, then we tolerate. That is there. ನಮ್ಮನ್ನ ಯಾರಾದ್ರೂ ನಿಂದಿಸಿದ್ರೆ ನಾವು ಸಹಿಸ್ಕೋಬಹುದು. ಆದ್ರೆ ಭಕ್ತರು ಅಂದ್ರೆ ಕೃಷ್ಣರ ಭಕ್ತರು ಆಕ್ಚುಲಿ ಅವರು ಬಹಳ ಅಂದ್ರೆ ಸಹಿಷ್ಣುವಂತರು. ಬಟ್ ಆದ್ರೆ ನಮ್ಮನ್ನ ನಾವು ಬೇರೆ ಯಾರು ನಿಲ್ಲಿಸಿದ್ರೆ ಓಕೆ. ಬಟ್ ಆದ್ರೆ ಕೃಷ್ಣರ ಮತ್ತೆ ಕೃಷ್ಣ ಭಕ್ತರನ್ನು ನಿಂದಿಸಿದಾಗ ನಾವು ಸುಮ್ಮನೆ ಇರಬಾರ್ದು. That's how we should try to, control our anger. ಸೊ ಈ ರೀತಿ ನಮ್ಮ ಒಂದು ಈ ಕೋಪವನ್ನ ನಾವು ತೊಡಗಿಸ್ಕೊಳ್ಬೇಕು. Because we should be also careful not to go and do how the others are doing. We should be careful also. Best is to control anger always. ಸೊ ಬೇರೆ ಒಂದು ಸಮಾಜದಲ್ಲಿ ನೋಡ್ತಿರ್ಬೋದು. ಸೊ ಕೆಲವೊಂದು ಸಮಯದಲ್ಲಿ ತಮ್ಮ ಕೋಪವನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ ಯಾವ ಒಂದು ಕೆಲಸದಲ್ಲಿ ತೊಡಗ್ತಾರಂತ ನಾವು ಸಾಮಾನ್ಯ ಅಂದ್ರೆ ನಮ್ಮ ಈ ಒಂದು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ನಾವು ನೋಡ್ತಿರ್ಬೋದು. ಸೊ ಅದೇ ರೀತಿ ಪ್ರಭು ಹೇಳ್ತಿದ್ದಾರೆ, ಸೊ ನಮಗೆ ಒಳ್ಳೆ ಉತ್ತಮವಾದ ಒಂದು ಕಾರ್ಯ ಏನಂದ್ರೆ ಸೊ ನಮ್ಮ ಕೋಪವನ್ನ ಸದಾ ಹತೋಟಿಯಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೇದು ಅಂತ ಕಾರ್ಯಗಳಲ್ಲಿ ತೊಡಗೋದಕ್ಕಿಂತ ಅಂತ ಹೇಳ್ತಿದ್ದಾರೆ. Yes. Yes, sir. Anything else? ಹರೇ ಕೃಷ್ಣ, ಬೇರೆ ನಮ್ಮ ಪ್ರಶ್ನೆ ಇದೆನಾ? So you can go to this part here, fourth canto, 11th chapter, text 31. For 11:31. You can read the last paragraph. You can read the words and read the last paragraph. Okay. ನನ್ನ ಪ್ರಿಯ ದೊರೆಯೇ, ನಾನು ನಿನಗೆ ಹೇಳಿದ್ದನ್ನು ಸ್ವಲ್ಪ ವಿಚಾರಿಸು. ಅದು ರೋಗಕ್ಕೆ ಔಷಧದ ಉಪಚಾರದಂತೆ ವರ್ತಿಸುತ್ತದೆ. ನಿನ್ನ ಕೋಪವನ್ನು ನಿಯಂತ್ರಿಸು, ಏಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಕೋಪವೇ ಪ್ರಮುಖ ಶತ್ರು. ನಿನಗೆ ಎಲ್ಲಾ ಮಂಗಳವಾಗಲೆಂದು ನಾನು ಬಯಸುತ್ತೇನೆ. ದಯವಿಟ್ಟು ನನ್ನ ಉಪದೇಶಗಳನ್ನು ಅನುಸರಿಸು. Last paragraph you can read. ಧ್ರುವ ಮಹಾರಾಜ. Yeah. ತಪ್ಪೆಸಗಿದವರ ಮೇಲೆ ಧ್ರುವ ಮಹಾರಾಜನು ಕೋಪ ಮಾಡಿಕೊಂಡಿದ್ದು ಅತ್ಯಂತ ಉಚಿತವಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ನಾರದರ ಉಪದೇಶದಿಂದ ಭಕ್ತನಾದ ಒಂದು ಹಾವಿನ ಸಣ್ಣ ಕಥೆ ಇದೆ. ನಾರದರು ಅದಕ್ಕೆ ಮುಂದೆಂದೂ ಯಾರನ್ನು ಕಚ್ಚಬಾರದೆಂದು ಉಪದೇಶಿಸಿದರು. ಬೇರೆ ಜೀವಿಗಳನ್ನು ಕಚ್ಚಿ ಸಾಯಿಸುವುದೇ ಸಾಮಾನ್ಯವಾಗಿ ಹಾವಿನ ನಿತ್ಯ ವ್ಯವಹಾರವಾದುದರಿಂದ ಆ ಹಾವು ಭಕ್ತನಾಗಿದ್ದು ಇತರರನ್ನು ಕಚ್ಚಬಾರದೆಂದು ನಿಷೇಧಿಸಲಾಗಿತ್ತು. ದುರ್ದೈವದಿಂದ
ಜನರು ವಿಶೇಷವಾಗಿ ಮಕ್ಕಳು ಹಾವಿನ ಈ ಅಹಿಂಸಾನಿಷ್ಠೆಯ ಉಪಯೋಗವನ್ನು ಪಡೆದುಕೊಂಡು ಅದರ ಮೇಲೆ ಕಲ್ಲುಗಳನ್ನು ಎಸೆಯಲಾರಂಭಿಸಿದರು. ತನ್ನ ಗುರುವಿನ ಆದೇಶಕ್ಕೆ ಅನುಸಾರವಾಗಿ ಆ ಹಾವು ಯಾರನ್ನೂ ಕಚ್ಚಲಿಲ್ಲ. ಸ್ವಲ್ಪ ಕಾಲ ನಂತರ ಆ ಹಾವು ತನ್ನ ಗುರು ನಾರದರನ್ನು ಭೇಟಿ ಮಾಡಿದಾಗ ಅದು ದೂರು ಹೇಳಿತು, ನಾನು ಮುಗ್ಧ ಜೀವಿಗಳನ್ನು ಕಚ್ಚುವ ಕೆಟ್ಟ ಅಭ್ಯಾಸವನ್ನು ಬಿಟ್ಟಿದ್ದೇನೆ. ಆದರೆ ನನ್ನ ಮೇಲೆ ಕಲ್ಲುಗಳನ್ನು ಎಸೆದು ಜನರು ನನಗೆ ತೊಂದರೆ ಕೊಡುತ್ತಿದ್ದಾರೆ. ಇದನ್ನು ಕೇಳಿ ನಾರದ ಮುನಿಗಳು ಅದಕ್ಕೆ ಆದೇಶಿಸಿದರು, ಕಚ್ಚಬೇಡ, ಆದರೆ ನೀನು ಕಚ್ಚಲು ಸಿದ್ಧವಾಗುತ್ತಿರುವೆಯೋ ಎಂಬಂತೆ ಹೆಡೆಬಿಚ್ಚುವುದನ್ನು ಮರೆಯಬೇಡ. ಹಾಗೆ ಮಾಡಿದರೆ ಅವರು ದೂರ ಹೋಗುತ್ತಾರೆ. ಹೀಗೆ ಭಕ್ತನು ಯಾವಾಗಲೂ ಅಹಿಂಸಾನಿಷ್ಠನಾಗಿರುತ್ತಾನೆ. ಅವನಲ್ಲಿ ಎಲ್ಲಾ ಸದ್ಗುಣಗಳು ಇರುತ್ತವೆ. ಆದರೆ ವ್ಯವಹಾರದ ಜಗತ್ತಿನಲ್ಲಿ ಬೇರೆಯವರ ಕೀಟಲೆ ಮಾಡಿದಾಗ ಅಂತವರನ್ನು ದೂರ ಓಡಿಸುವುದಕ್ಕಾಗಿ ತತ್ಕಾಲದಲ್ಲಾದರೂ ಕೋಪಗೊಳ್ಳುವುದನ್ನು ಅವನು ಮರೆಯಬಾರದು. Yes, about the snake. Yes, sir. Correct. Yes, sir. Who asked the question? Is it clear? Yeah, yes. So okay. Anything else? Okay, Prabhu. Yeah, that was the answer. So remember this verse, 4:11:31. Yeah, the last paragraph. Okay, I guess I have to thank all of you for spending some time with us. Sorry I hold you back for too long a time. I think subject was very relevant. ಸೊ ಹರೇ ಕೃಷ್ಣ, ಇವತ್ತಿನ ಸಮಾವೇಶ ಇಲ್ಲಿಗೆ ಅಂದ್ರೆ ಮುಕ್ತಾಯಗೊಳಿಸ್ತಾರೆ. ಈ ಒಂದು ಸಮಾವೇಶದ ಎಲ್ಲ ಒಂದು ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ಪ್ರಭು ಭಾವಿಸ್ತಾ ಇದ್ದಾರೆ. Okay, Hare Krishna, all glory to Prabhupada. ಹರೇ ಕೃಷ್ಣ. ಧನ್ಯವಾದ. Thank you very much. ಹರೇ ಕೃಷ್ಣ. Thank you very much, Prabhu.